ಈ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಖುಷಿಯಾಗಿದ್ದು ಜಗತ್ನವ್ರು ಸರ್ ಇರುವಂತ ವೇದಿಕೆ ಒಳಗಡೆ ಮಾತನಾಡುವ ಒಂದು ಅವಕಾಶ ಸಿಕ್ಕಿತ್ತು. ಯಾಕೆಂತ ಹೇಳ್ತೀನಿ, ನಾನು ಅವ್ರನ್ನ ಡಿ.ಆರ್. ಪಾಟೀಲ್ ಸಾಹೇಬ್ರ ಜೊತೆ ಒಳಗಡೆ ತುಂಬಾ ಸತಿ ಭೇಟಿಯಾಗಿದ್ದೆ. ಅನೇಕ ಸತಿ ನನ್ನ ಜೊತೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರುವಂತ ಅವ್ಯವಸ್ಥೆಗಳ ಬಗ್ಗೆ, ಅದನ್ನು ಸರಿಪಡಿಸೋದ್ರ ಬಗ್ಗೆ ಮಾತಾಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಬಗ್ಗೆ ಅವರು ಬಹಳ ದೊಡ್ಡ ಪ್ರಭಾವವನ್ನು ನನ್ನ ಮೇಲೆ ಬೀರಿದ್ದು ಅಂದ್ರೆ, ನಾನು ಡಿ.ಆರ್. ಪಾಟೀಲ್ ಸಾಹೇಬರು ಸರ್ 3 ಜನ ಪರಮೇಶ್ವರ್ ಸಾಹೇಬ್ರ ನೋಡಕ್ಕೆ ಬೆಂಗಳೂರಿಂದ ತುಮಕೂರಿಗೆ ಪ್ರಯಾಣ ಮಾಡ್ತಿದ್ವಿ. ಆ ಸಂದರ್ಭದೊಳಗಡೆ ಅಂಬೇಡ್ಕರ್ ವಿಚಾರಧಾರೆ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದ್ರು. ಅದು ಬಹಳ ದೊಡ್ಡ ಪ್ರಭಾವ ನನ್ನ ಮೇಲೆ ಬಿತ್ತು. ನಾನು ಹೆಚ್ಚು ಅಂಬೇಡ್ಕರ್ ಅವ್ರನ್ನ ಓದ್ಕೊಳ್ಳಿಕ್ಕೆ ಕಾರಣ ಆಗಿದ್ದು ಜಗತ್ನವ್ರು ಸರ್. ಆಮೇಲೆ ಅವರು ಎಷ್ಟು ಸ್ವಾಭಿಮಾನಿಗಳಾಗಿ, ಏನು ಅಂಬೇಡ್ಕರ್ ಅವರ ಸ್ವಾಭಿಮಾನದ ಬದುಕನ್ನು ಬಯಸ್ತಾರೆ, ಅದನ್ನು ನಾನು ಅವರು ಸಂತೋಷ್ ಲಾಡ್ ವಿಷಯದಲ್ಲಿ ಒಂದು ಸಭೆ ಒಳಗಡೆ ತನ್ನ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ದು ನೋಡಿ ಬಹಳ ಖುಷಿ ಆಯ್ತು. ಇವತ್ತೆಲ್ಲ ನಾವು ನಮ್ಮ ಪಕ್ಷದಲ್ಲಿರುವಂತ ನಮ್ಮ ನಾಯಕರಿದ್ರೆ ವಿಷಯ ಮಾತಾಡೋದಿಲ್ಲ, ಆದ್ರೆ ಸ್ವಾಭಿಮಾನದವನ್ನ ಹೇಗೆ ನಾನು ಎತ್ತಿ ಹಿಡಿಬೇಕು, ನನ್ನ ಬದುಕನ್ನ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದು ನನಗೆ ತುಂಬಾ ಖುಷಿ ಆಯ್ತು. ಹಾಗೆ ಗುರುಮೂರ್ತಿ ಸರ್ ನಾನು ಮರ್ತು ಬಿಟ್ಟಿದ್ದಾರೆ. 10 ವರ್ಷದ ಹಿಂದೆ ನಾನು ಗುಬ್ಬಿ ತಾಲೂಕಿನಲ್ಲಿ ನಿಮ್ಗೆ ಭೇಟಿಯಾಗಿದ್ದೆ. ನಾನು ನಿಮ್ಮ ನೇತೃತ್ವದ DSS ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಒಂದು 5 ವರ್ಷ ಕೆಲಸ ಮಾಡಿದ್ದೆ. ಆಮೇಲೆ ನಾನು ಪಂಚಾಯತ್ ರಾಜ್ ವ್ಯವಸ್ಥೆ ಬಂದಿದ್ದ ಈ ಚಳುವಳಿ ಮುಂದುವರಿಕೆ ಆಗಲಿಲ್ಲ ನನಗೆ. ಬಂಧುಗಳೇ, ನಾನು ವೇದಿಕೆ ಮೇಲಿರುವಂತ ಎಲ್ಲ ಹೋರಾಟಗಾರರಿಗೆ ನಮಸ್ತಾ. ನೇರವಾಗಿ ನಾನು ವಿಷಯಕ್ಕೆ ಬರ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25 ದಿನ ಅವರ ಕೊನೆಯ ಭಾಷಣವನ್ನ, ಸಂವಿಧಾನವನ್ನ ಅರ್ಪಣೆ ಮಾಡಿದ ಭಾಷಣದ ದಿನ ನಮ್ಗೆ ಹೇಳ್ತಾರೆ, ನಾವು ಭಾರತ ಒಂದು ವೈರುಧ್ಯದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡ್ತಿದೆ. ಒಂದ್ ಕಡೆ ನಮಗೆ ಪೊಲಿಟಿಕಲ್ ಫ್ರೀಡಮ್ ಅಂದ್ರೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕರೆ, ಇನ್ನೊಂದ್ ಕಡೆ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲದಂತ ಒಂದು ಸ್ಥಿತಿಗೆ ನಾವು ಎಂಟರ್ ಆಗ್ತಿದ್ದೀವಿ. ಈ ವೈರುಧ್ಯವನ್ನ ಅಡ್ರೆಸ್ ಮಾಡೋದು ಹೇಗೆ? ಹಾಗೆ ಹೇಳ್ತಾ ಅವರು ನಮ್ಮೊಂದು ಸೊಲ್ಯೂಷನ್ ಕೊಡ್ತಾರೆ. ಅವರು ದಿ ಪೊಲಿಟಿಕಲ್ ಪವರ್ ಇಸ್ ದಿ ಮಾಸ್ಟರ್ ಕೀ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಎಕನಾಮಿಕ್ ಅಂಡ್ ಸೋಷಿಯಲ್ ಪ್ರಾಬ್ಲಮ್ಸ್, ಇನ್ಇಕ್ವಾಲಿಟೀಸ್ ನ ಸಾಲ್ವ್ ಮಾಡೋದಕ್ಕೆ, ಎರಾಡಿಕೇಟ್ ಮಾಡೋದಕ್ಕೆ ಬಹಳ ದೊಡ್ಡ ಮಾಸ್ಟರ್ ಕೀ. ಅದನ್ನ ಈ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲ ಸಮುದಾಯಗಳಿಗೆ ಕೊಟ್ಟಿದ್ದು ಯಾವ್ದಾದ್ರು ಇದ್ರೆ ಅದು ಪಂಚಾಯತ್ ರಾಜ್ ವ್ಯವಸ್ಥೆ. ಅದರಲ್ಲೂ ಜಕ್ಕಪ್ಪನವ್ರು ಸರ್ ಹೇಳಿದಾಗೆ ಬಸವಣ್ಣನವರು ಮತ್ತು ಇವರು ಇಬ್ರು ಸೇರಿ ಏನು 73ನೇ ತಿದ್ದುಪಡಿ ಒಳಗಡೆ ಅಧ್ಯಕ್ಷ ಸ್ಥಾನಕ್ಕೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿಯನ್ನ ಕೊಡಿಸ್ಕೊಟ್ರಲ್ಲ, ಅದು ಬಹಳ ದೊಡ್ಡ ಬದಲಾವಣೆ, ನಿಜವಾದ ಮಾಸ್ಟರ್ ಸ್ಟ್ರೋಕ್ ಅದು. ಯಾಕೆಂದ್ರೆ ಮೀಸಲಾತಿ ಇತ್ತು. ಅಬ್ದುಲ್ ನಜೀರ್ ಸಾಹೇಬರು, ರಾಮಕೃಷ್ಣ ಹೆಗಡೆ ಅವರು ಮಾಡಿದಂತ ಪ್ರಯೋಗದಲ್ಲಿ ಇಲ್ಲಿ ಕೇವಲ ಸದಸ್ಯತ್ವ ಸ್ಥಾನಕ್ಕೆ ಮೀಸಲಾತಿ ಇತ್ತು, ಅಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಇರಲಿಲ್ಲ. ಅವತ್ತಿನ ಮಂಡಲ್ ಪಂಚಾಯತ್ ಯುಗದಲ್ಲಿ ನೀವು ಪ್ರಧಾನರುಗಳು ನೋಡಿ, ಎಲ್ಲ ಮುಂದುವರೆದ ಜನಾಂಗಗಳು ಅಂತ ತಮ್ಮನ್ನು ತಾವು ಘೋಷಣೆ ಮಾಡ್ಕೊತಾರೆ. ಅವ್ರು ಮಾತ್ರ ಇದ್ರು. ಸಬಲೋಗಿದ್ರು ಯಾರಿದ್ರು, ಅಧಿಕ ಆಸ್ತಿವಂತರು ಯಾರಿದ್ರು, ಗೌಡರು ಪಟೇಲರು ಇದ್ರು, ಅವ್ರ ಕೈಲಿತ್ತು ಆಡಳಿತ. ಯಾವುದೇ ಒಂದೇ ಒಂದು ನಮ್ಮ ದೇವೇಗೌಡರು ಯಾವಾಗಲೂ ಹೇಳ್ತಾರೆ, ನಾನೊಬ್ಬ ಹಿಂದುಳಿದ ಪರಿಶಿಷ್ಟ ಜಾತಿಯನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿದ್ದೆ ಅಂತ. ಅದನ್ನು ನಮಗೆ ನೋಡೋದು ಅವ್ರ ಮನೆಯಲ್ಲೇ ಜಗಳ, ಇಬ್ರು ನೆಂಟರಸ್ಥರನ್ನೇ ಅಧ್ಯಕ್ಷ ಆಗಬೇಕು ಅಂತ ರೇವಣ್ಣ ಅವರು ಮತ್ತು ಇನ್ನೊಬ್ಬರ ನಡುವೆ ನಡೆದ ಜಗಳದ ಕಾರಣಕ್ಕೆ ಒಂದು ಕಾಂಪ್ರಮೈಸ್ ಕ್ಯಾಂಡಿಡೇಟ್ ಮಾಡಿದ್ರು. ಅಂದ್ರೆ ಎಷ್ಟು ಕಷ್ಟ. ಆದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ 73ನೇ ತಿದ್ದುಪಡಿ ರಾಜೀವ್ ಗಾಂಧಿ ನಾವು ಜ್ಞಾಪಿಸ್ಕೊಳ್ಬೇಕಾಗ್ತದೆ. ಯಾರು ನಮ್ಮ ಪರವಾಗಿ ಧ್ವನಿ ಮಾಡಿದ್ರು ಅವ್ರಿಗೆ ಜ್ಞಾಪಿಸ್ಕೊಳ್ಬೇಕಾಗ್ತದೆ. ಕಾರಣೀಭೂತ ಇವರಿಬ್ಬರಾಗಿದ್ದು ನನಗೆ ಗೊತ್ತಿರಲಿಲ್ಲ ಸರ್. ನಾನು ಇವತ್ತು ವೇದಿಕೆಗೆ ಬಂದಿದ್ದಕ್ಕೆ ಸಾರ್ಥಕ ಆಯ್ತು. ನಿಮ್ಮ ಕೊಡುಗೆ ಅರ್ಥ ಆಯ್ತು. ಬಹಳ ದೊಡ್ಡ ಕೊಡುಗೆಯನ್ನ ನೀವು ಕೊಟ್ಟಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲಕ ನ್ಯಾಯವನ್ನು ಒದಗಿಸಿದ್ರು, ಅದಕ್ಕೆ ದೊಡ್ಡ ನ್ಯಾಯವನ್ನು ಅಧ್ಯಕ್ಷ ಸ್ಥಾನಕ್ಕೆ. ಇವತ್ತು ರಾಜ್ಯದಲ್ಲಿ ಒಬ್ಬರು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇಷ್ಟು ದೊಡ್ಡ ಧ್ವನಿದು. ಆದ್ರೆ ನನ್ನ ಹಳ್ಳಿಗಳಲ್ಲಿರುವಂತ ಎಲ್ಲ ನನ್ನ ಬಂಧುಗಳು ಯಾರು ಆ ಪಂಚಾಯತ್ ಕಡೆಗೆ, ಕಟ್ಟಡದ ಕಡೆಗೆ ತಿರುಗಿ ನೋಡೋದು ಕಷ್ಟ, ಅದ್ರ ಒಳಗಡೆ ಹೋಗೋದೇ ಕಷ್ಟ ಅನ್ನುವಂಥವ್ರು ಆ ಊರಿನ ಹಣೆ ಬರವನ್ನು ಬರೆಯುವ, ಆ ಊರಿನ ಅಭಿವೃದ್ಧಿಯ ದಿಕ್ಕು ದಶೆಯನ್ನು ನಿರ್ಧರಿಸುವ ಸ್ಥಾನದಲ್ಲಿ ಕೂತ್ಕೊಳ್ಳುವ ಒಂದು ಸಾಮರ್ಥ್ಯವನ್ನು ಕೊಡ್ತಾರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ. ಆದ್ರೆ ನನಗೆ ನೋವಾಗ್ತದೆ, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕಳೆದ 15 ವರ್ಷದಿಂದ ಕೆಲಸ ಮಾಡ್ತಾ ಜಕ್ಕಪ್ಪನವ್ರ ಸರ್ ಹತ್ರ ಮತ್ತು ಗುರುಮೂರ್ತಿ ಸರ್ ಹತ್ರ ಕೇಳ್ಕೊಳ್ತೀನಿ, ನೀವು ಇದನ್ನು ಅಬ್ಸರ್ವ್ ಮಾಡೋದಿಲ್ಲ. ಯಾವ ಅಧಿಕಾರವನ್ನ ಪಂಚಾಯತ್ ರಾಜ್ ವ್ಯವಸ್ಥೆ ಇವತ್ತು ಕೊಡ್ತು ಅದನ್ನು ತಿರಸ್ಕರಿಸಲಾಗಿದೆ, ಧಿಕ್ಕರಿಸಲಾಗಿದೆ. ಅಂದ್ರೆ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ವ್ಯವಸ್ಥೆಗೆ 6 ವರ್ಷದಿಂದ ಚುನಾವಣೆ ಆಗಿಲ್ಲ.
ಅದರ ಅರ್ಥ ಏನು? ಯಾವ ಪರಿಶಿಷ್ಟ ಜಾತಿ ಪಂಗಡದ ಬಂಧುಗಳು ಅಧ್ಯಕ್ಷರಾಗಬೇಕಾಗಿತ್ತು, ಉಪಾಧ್ಯಕ್ಷರಾಗಬೇಕಾಗಿತ್ತು, ಅವ್ರನ್ನ ಬಾಬಾ ಸಾಹೇಬ್ರು ಯಾವ್ದನ್ನ ಮಾಸ್ಟರ್ ಕೀ ಅಂತ ಹೇಳಿದ್ರು, ನೀವು ಚುನಾವಣೆ ನಡೆಸಿದ್ರೆ ಆ ಕೀನ ಕಿತ್ಕೊಂಡು ನೋಡಿಕೊಂಡಿದ್ದೀರಿ. ಗ್ರಾಮ ಪಂಚಾಯತ್ಗಳಿಗೆ ಚುನಾವಣೆ ಆಗಿಲ್ಲ, ನಗರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಆಗಿಲ್ಲ. ಸರ್, ಸೆಪ್ಟೆಂಬರ್ 30ರಷ್ಟಕ್ಕೆ ಕರ್ನಾಟಕದಲ್ಲಿರುವಂತಹ ನಗರ ಸ್ಥಳೀಯ ಸಂಸ್ಥೆಗಳಿಗೂ ಚುನಾವಣೆ ನಡೆಯೋದಿಲ್ಲ. ಕರ್ನಾಟಕದಲ್ಲಿ ಯಾವುದೇ ಸ್ಥಳೀಯ ಸರ್ಕಾರಗಳು ಅಸ್ತಿತ್ವದಲ್ಲಿರೋದಿಲ್ಲ. ಅದರ ಅರ್ಥ ಕರ್ನಾಟಕದಲ್ಲಿರುವಂತಹ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಬಂಧುಗಳು, ಹಿಂದುಳಿದ ವರ್ಗಗಳ ಬಂಧುಗಳು, ಎಲ್ಲದಕ್ಕಿಂತ ಮುಖ್ಯವಾಗಿ ಹೊಸಲನ್ನೇ ದಾಟದ ಹೆಣ್ಣು ಮಗಳು ಅಧಿಕಾರವನ್ನು ನಡೆಸುತ್ತಿರುವಂತಹ 50% ಹೆಣ್ಣು ಮಕ್ಕಳನ್ನ ರಾಜಕೀಯ ಅಧಿಕಾರದಿಂದ ದೂರ ಇಡುವ ಕೆಲಸ ವ್ಯವಸ್ಥಿತವಾಗಿ ಆಗ್ತಿದೆ. ಇದು ಬಹಳ ದೊಡ್ಡ ಹೋರಾಟ ಮಾಡಬೇಕಾದಂತ ವಿಷಯ. ನಮಗೆ ರಾಜಕೀಯ ಅಧಿಕಾರವೇ ಇಲ್ದಿದ್ರೆ, ನಮಗೆ ತೀರ್ಮಾನ ಮಾಡುವ ಸ್ಥಾನದಲ್ಲೇ ನಾನು ಕುಂಡ್ರಿಸ್ತಿದ್ರೆ ನಾನೊಬ್ಬ ಫಲಾನುಭವಿಯಾಗಿ ಉಳ್ಕೊಂಡ್ಬಿಡ್ತೀನಿ. ಇವತ್ತು ನಮ್ಮನ್ನ ಸ್ವತಂತ್ರ ಬಂದಾಗಲಿಂದ ಫಲಾನುಭವಿ ಮಾಡಿದ್ದಾರೆ. ನಮ್ಮ ಮಾತುಗಳು ಹಾಗೆ ಇರ್ತವೆ. ನನಗೆ ನಿವೇಶನ ಕೊಡಬೇಕು, ನನಗೆ ಮನೆ ಕೊಡಬೇಕು, ನನಗೆ ಸ್ಕೂಲ್ ಕಟ್ಟಿಸ್ಕೊಡ್ಬೇಕು. ನಾನು ಹೇಳ್ತೀನಿ, ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಕೊಟ್ಟಿದ್ದು ನೀವು ಫಲಾನುಭವಿ ಆಗಿ ಅಂತ ಅಲ್ಲ. ಸರ್ ಒಂದು ಮಾತು ಹೇಳಿದ್ರು, ಕೃಷ್ಣಪ್ಪನವರು ಇಲ್ಲಿ ಕೊನೆ ಉಸಿರನ್ನು ಹೇಳಿದ್ರು, ಇಲ್ಲೊಂದು ದೊಡ್ಡ ಆಂದೋಲನ ಆಗ್ಬೇಕು ಅಂತ. ನಾನು ಆಂದೋಲನ ಏನಾಗ್ಬೇಕಂತಂದ್ರೆ, ಇಲ್ಲಿ ನನಗೆ ಬೇಡಿಕೆಗಳನ್ನಿರುವ ಆಂದೋಲನ ಆಗಬಾರ್ದು. ನಾನು ಫಲಾನುಭವಿ ಅಲ್ಲ, ನಾನು ಭಾಗಿದಾರ. ಐ ಆಮ್ ನಾಟ್ ಎ ಬೆನಿಫಿಷರಿ. ನಾನು ನೀವು ಕೊಡೋ ತಗೊಳ್ಳೋದಕ್ಕಿಲ್ಲ. ನಾನು ಏನು ಕೊಡಬೇಕು, ನನಗೆ ಏನು ಬೇಕು ಅಂತ ತೀರ್ಮಾನ ಮಾಡುವ ಅಧಿಕಾರವನ್ನು ಸಂವಿಧಾನ ಕೊಟ್ಟಿದೆ, ಪಂಚಾಯತ್ ರಾಜ್ ವ್ಯವಸ್ಥೆ ಕೊಟ್ಟಿದೆ. ಅಲ್ಲಿ ನನಗೆ ಅಧಿಕಾರ ಮಾಡುವಂತ ಅವಕಾಶವನ್ನು ನೀವು ಕಿತ್ಕೊಳ್ಬಾರ್ದು, ನನಗೆ ಕೊಡಬೇಕು. ಹಾಗಾದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಏನೆಲ್ಲ ಅವಕಾಶಗಳನ್ನು ಕೊಟ್ಟಿದೆ? ಪೊಲಿಟಿಕಲ್ ಪವರ್, ಮೊದಲನೇದು ಅಧ್ಯಕ್ಷ ಆಗ್ಬೋದು, ನೀವು ಉಪಾಧ್ಯಕ್ಷಗಳನ್ನ ಆಗ್ಬೋದು. ಎಲ್ಲದಕ್ಕಿಂತ ದೊಡ್ಡದು ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾಗ್ತೀವಿ ನಾವು. ನಮಗೆ ದುರಂತ ಅನ್ಸುತ್ತೆ, 3ನೇ 6ನೇ ತಲೆಮಾರು 7ನೇ ತಲೆಮಾರು ಚುನಾವಣೆ ಆಗ್ತದೆ. 73ನೇ ತಿದ್ದುಪಡಿ ಆದ್ಮೇಲೆ 6 ಆಡಳಿತಾವಧಿಗಳು ಮುಗಿದು ಈಗ 7ನೇದಕ್ಕೆ ಚುನಾವಣೆಗೆ ಹೋಗ್ತಾ ಇದ್ದೀವಿ. ಮೀಸಲಾತಿ ಇದೆ, ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ, ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ, ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾಗ್ತಿದ್ದೀವಿ. ನಮ್ಮ ಯಾವ ಕಾರಣಕ್ಕಾಗಿ ಮೀಸಲಾತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಕೊಟ್ಟರು? 1933ರಲ್ಲಿ ಬಾಂಬೆ ಪ್ರಾಂತೀಯ ಸರ್ಕಾರದಲ್ಲಿ ಅಸೆಂಬ್ಲಿಯಲ್ಲಿ ನಿಂತು ಬಾಬಾ ಸಾಹೇಬರು ಮಾತಾಡ್ತಾರೆ, ನಾವೆಲ್ಲ ಜ್ಞಾಪಿಸ್ಕೊಳ್ಬೇಕು. ಅವತ್ತು ಅಂದಿನ ಪಂಚಾಯತ್ ರಾಜ್ ಸಚಿವರು ಬಾಂಬೆ ಪ್ರಾಂತೀಯ ಸರ್ಕಾರದ ಒಳಗಡೆ ಒಂದು ಪಂಚಾಯತ್ ರಾಜ್ ಬಿಲ್ ಅನ್ನ ಮಂಡಿಸ್ತಾರೆ. ಆ ಬಿಲ್ಲಿನ ಪರವಾಗಿ ಮಾತನಾಡುವಂತ ಬಾಬಾ ಸಾಹೇಬರು ಹೇಳ್ತಾರೆ, ಐ ಆಮ್ ಫಾರ್ ರೆವಲ್ಯೂಷನ್, ಐ ಆಮ್ ಫಾರ್ ರೆವಲ್ಯೂಷನ್ ಆಫ್ ಪವರ್ ಪ್ರೊವೈಡೆಡ್. ಇದು ಬಹಳ ಮುಖ್ಯ. ಮೈ ಪೀಪಲ್ ಆರ್ ಗಿವನ್ ಸ್ಪೆಷಲ್ ಪ್ರಾವಿಷನ್ ಟು ಫೈಟ್ ಫಾರ್ ದೇರ್ ರೈಟ್ಸ್. ನಾನು ವಿಕೇಂದ್ರೀಕರಣ ವ್ಯವಸ್ಥೆ ಪರವಾಗಿದ್ದೇನೆ, ಪಂಚಾಯತ್ ರಾಜ್ ವ್ಯವಸ್ಥೆ ಪರವಾಗಿರ್ತೇನೆ. ಆದರೆ ನನ್ನ ಜನಗಳಿಗೆ ಅವರ ಅಧಿಕಾರಗಳ ಪರವಾಗಿ ಹೋರಾಡಲಿಕ್ಕೆ ಬೇಕಾದಂತ ವಿಶೇಷ ಅಧಿಕಾರವನ್ನ ಸ್ಥಾನಮಾನವನ್ನು ಕೊಡೋದಾದ್ರೆ ಅದು ಇವತ್ತು 73ನೇ ತಿದ್ದುಪಡಿ ಮೂಲಕ ಸಾಕಾರಾಗಿದೆ. ಮೀಸಲಾತಿ ಕ್ಷೇತ್ರದಲ್ಲಿ ಯಾವ್ಯಾವ ಕೇಳ್ತೀವಿ? ಅಂಬೇಡ್ಕರ್ ಸಾಹೇಬರು ಏನ್ ಹೇಳಿದ್ ನಮಗೆ? ನಮ್ಮ ಗುರುಗಳು ನಮಗೆ ದಾರಿ ತೋರಿದ, ನಮಗೆ ಶಕ್ತಿ ತೋರಿದಂತ ಗುರುಗಳು ಏನೇನು ಹೇಳಿದ್ದು? ನನ್ನ ಜನರ ಪರವಾಗಿ ಹೋರಾಟ ಮಾಡಲಿಕ್ಕೆ, ನನ್ನ ಹಕ್ಕುಗಳಿಗಾಗಿ ಧ್ವನಿ ಮಾಡಲಿಕ್ಕೆ ನನಗೆ ಮೀಸಲಾತಿ ಮೂಲಕ ಅಲ್ಲಿ ಜಾಗವನ್ನ ಕೊಟ್ಟಿದ್ದಾರೆ. ಎಷ್ಟು ಜನ ಅದ್ರ ಪರವಾಗಿ ಧ್ವನಿ ಆಗ್ತಿದೀವಿ ನಾವು? 30 ವರ್ಷದಿಂದ ಮೀಸಲಾತಿ ಇದೆ. ನಾವು ಪ್ರತಿ ಪಂಚಾಯತಿಲಿ 25% ಜನ SC/ST ಹೋಗ್ತೀವಿ, ನಾವು 33% OBC ಹೋಗ್ತೀವಿ, 50ರಷ್ಟು ಮಹಿಳೆಯರಿದ್ದೇವೆ. ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ದೇವಾ? ಧ್ವನಿ ಮಾಡಿದ್ದೇವಾ? ಯಾರು ಇವತ್ತು ನಿರ್ಧಾರ ಮಾಡ್ತಿದ್ದಾರೆ? ನಾವು ಭಾಗಿದಾರಲ್ವಾ ಅಲ್ಲಿ? ನಮಗೆ ನನ್ನ ಸಹಿ ಮುಖ್ಯ ಅಲ್ವಾ? ನನ್ನ ಅನಿಸಿಕೆ ಮುಖ್ಯ ಅಲ್ವಾ? ನಿರ್ಣಯದಲ್ಲಿ ನನ್ನ ಒಪಿನಿಯನ್ ಬಹಳ ಮುಖ್ಯ ಅಲ್ವಾ? ಅದು ದಾಖಲು ಮಾಡ್ತಾ ಇದ್ದೀವಿ ನಾವು? ಮಾಡ್ತಾ ಇಲ್ಲ. ಹೇಡಿ ಕೈಲಿ ವಚನ ಇದೆ ಅಂತ ಆಗಲ್ಲ. ನಮ್ಮ ಕಡೆ ಒಂದು ಗಾದೆ ಇದೆ, ಹೇಡಿ ಕೈಲಿ ವಚನ ಇದೆ ನನ್ನ ಕೈಲಿ ಇರ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಸ್ಥಾನ ಕೊಡಿಸಿರ್ಬೋದು, 73ನೇ ತಿದ್ದುಪಡಿ ನನಗೆ ಅಧಿಕಾರ ಕೊಟ್ಟಿರ್ಬೋದು. ನಾನು ಭಾಗಿದಾರನಾಗಿ ನನ್ನ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಿದ್ರೆ, ನಿರ್ಣಯವನ್ನು ಮಾಡದಿದ್ರೆ ಯಾವುದೇ ವ್ಯವಸ್ಥೆ ನಮಗೆ ಶಕ್ತಿ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಇವತ್ತು ಎಲ್ಲ ವ್ಯವಸ್ಥೆ ಬಾಬಾ ಸಾಹೇಬ್ರು ಎಲ್ಲ ಬರ್ಕೊಂಡ್ಬಿಟ್ಟಿದ್ದಾರೆ, ಏನು ಬಿಟ್ಟೋಗಿಲ್ಲ ಅವರು. ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನ ಪ್ರಪಂಚದಲ್ಲಿ ನಮ್ಮ ಜೊತೆನೆ 6 ಸಂವಿಧಾನಗಳನ್ನು ಬರೆಯಲಾಯಿತು. ಇವತ್ತು ಭಾರತದ ಒಂದೇ ಸಂವಿಧಾನ ಇವತ್ತು ಉಳ್ಕೊಂಡಿರೋದು, ಎಲ್ಲವೂ ಬದಲಾಗಿದ್ದಾರೆ. ಎಲ್ಲ ಹೊಸ ಸಂವಿಧಾನಗಳನ್ನು ಬರ್ಕೊಂಡಿದ್ದಾರೆ. ಇನ್ನು 100 ವರ್ಷಕ್ಕೂ ಈ ಸಂವಿಧಾನ ಉತ್ತರ ಹೇಳ್ತದೆ ನಮ್ಮ ಸಮಸ್ಯೆಗಳಿಗೆ. ಅಂತ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನು ನಾವು ಚಲಾಯಿಸ್ತಾ ಇದ್ದೇವಾ?
ಏನನ್ನೇ ಅದು ಸರ್ ಮೀಸಲಾತಿ ಕೊಟ್ಬಿಟ್ರು, ನಾವು ಯಾರನ್ನ ಆಯ್ಕೆ ಮಾಡಿ ಕಳಿಸ್ತೀವಿ, ರೆಪ್ರೆಸೆಂಟೇಟಿವ್ಸ್ ಹೋಗ್ಬಿಡ್ತಾರೆ, ನನ್ನ ಪ್ರತಿನಿಧಿಗಳು ಹೋಗ್ತಾರೆ, ಜನರಾಗಿ ನನಗೆಲ್ಲ ಅಧಿಕಾರ ಇದೆ, ನಾನು ಎಲ್ಲಿ ಭಾಗಿದಾರನಾಗಬೇಕು? 5 ವರ್ಷ ಓಟ್ ಹಾಕ್ಬಿಟ್ರೆ ಇನ್ನು 5 ವರ್ಷ ಆದ್ಮೇಲೆ ಅವ್ರು ಹೇಳ್ದಂಗೆ ಕೇಳಬೇಕು ಸರ್, ಅವ್ರು ಕೊಟ್ರೆ ಇಸ್ಕೋಬೇಕು ಸರ್, ಕೊಡದಿದ್ರೆ ಇಲ್ಲ. ಸುಳ್ಳದು. ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆ, ಭಾರತದ ಸಂವಿಧಾನ ನಿಮಗೆ ಗ್ರಾಮ ಸಭೆಗಳನ್ನ ಕೊಟ್ಟಿದೆ, ಗ್ರಾಮ ಸಭೆಗಳನ್ನ ಕೊಟ್ಟಿದೆ. ಗ್ರಾಮ ಸಭೆ ನಿಮ್ಮ ಹಳ್ಳಿಯ ವಿಧಾನಸಭೆ. ಏನು ಜಕ್ಕಪ್ಪನವ್ರು ಸರ್ ಹೋಗಿ ವಿಧಾನ ಪರಿಷತ್ತಿನಲ್ಲಿ ರಾಜ್ಯದ ಧ್ವನಿ ಆಗ್ತಾರೆ, ನಿಮ್ಮೂರಿನ 18 ವರ್ಷ ತುಂಬಿದ ನೀವು ನಿಮ್ಮ ಕೊನೆಯ ಉಸಿರಿನ ತನಕ ನಿಮ್ಮೂರಿನ ವಿಧಾನಸಭೆ ಎನ್ನುವ ಗ್ರಾಮ ಸಭಾದಲ್ಲಿ ಆಜೀವ ಸದಸ್ಯರಿದ್ದೀರಿ. ಜಕ್ಕಪ್ಪನವ್ರು ಸರ್ ಏನು ವಿಧಾನ ಪರಿಷತ್ ಧ್ವನಿ ಮಾಡ್ತಾರೆ, ಅದೇ ಧ್ವನಿಯನ್ನ ನಿಮ್ಮೂರಿನ ಗ್ರಾಮ ಸಭಾದಲ್ಲಿ ನೀವು ಮಾಡಬೇಕು. ನಾವು ಭಾಗಿಯಾಗ್ತಿದೀವ? ಇಲ್ಲೆಲ್ಲ ಬಹುತೇಕ ಹೋರಾಟಗಾರರಿದ್ದೀವಿ. ಎಷ್ಟು ಜನ ನಮ್ಮೂರಿನ ಗ್ರಾಮ ಸಭೆಗಳನ್ನ ಭಾಗವಹಿಸ್ತಾ ಇದ್ದೀವಿ? ನಾವೆಲ್ಲ ಬಂದು ನಮ್ಮ DC ಕಚೇರಿ ಮುಂದೆ, ವಿಧಾನಸೌಧದ ಮುಂದೆ ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡ್ತೀವಿ. ನಮ್ಮೂರಿನ ಗ್ರಾಮ ಸಭೆಯಲ್ಲಿ ಸಂವಿಧಾನ ಕೊಟ್ಟಿರುವ ನನ್ನ ಅಧಿಕಾರವನ್ನು ಬಳಸಿ ನಮ್ಮ ಊರಿನ ಅಭಿವೃದ್ಧಿಗಾಗಿ ಭಾಗಿದಾರರಾಗ್ತಿದ್ದೀವ? ಫಲಾನುಭವಿಗಳಾಗಿ ಬದಲಾವಣೆ ಆಗೋದು. ಈ ಮೈಂಡ್ ಸೆಟ್ ಎಲ್ಲಿನ ತನಕ ನಮ್ಮ ಮನಸ್ಥಿತಿ ಬದಲಾಗೋದಿಲ್ಲ, ಅಲ್ಲಿನ ತನಕ ಯಾರನ್ನೇ ಗೆಲ್ಲಿಸಿ ಅವರು ನಿಮ್ಮನ್ನ ಕೇವಲ ಫಲಾನುಭವಿಗಳನ್ನಾಗಿ ಮಾಡಿಕೊಂಡು ಆಯಾ ಕ್ಷಣಕ್ಕೆ ನಿಮಗೆ ಖುಷಿ ಪಡಿಸುವ ಕೆಲಸ ಮಾಡ್ತಾರೆ. ಆದ್ರೆ ಇದು ಹೊಸದಾಗಿ ಸೃಷ್ಟಿಯಾಗಬೇಕಾಗಿಲ್ಲ. ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಬರೆದಿಟ್ಟು 73ನೇ ತಿದ್ದುಪಡಿ ಮೂಲಕ ನಮಗೆ ರಾಜೀವ್ ಗಾಂಧಿ ಅವರು, ಜಕ್ಕಪ್ಪನವರಂತ ಹಿರಿಯರು ಆ ಕಾನೂನನ್ನ ಮಾಡಿ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಲ್ಲಿ ಭಾಗಿಯಾಗಬೇಕು. ನೀವು ಕೇಳಬಹುದು, ಇವತ್ತು ಹಳ್ಳಿಗಳಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ಸರ್, ಆರ್ಥಿಕ ನ್ಯಾಯ ಇಲ್ಲ ಸರ್, ನಾವು ಹೇಗೆ ಭಾಗವಹಿಸೋದು? ಅದಕ್ಕೆ ಜಕ್ಕಪ್ಪನವರು 3H ಸೇರಿಸಿದ್ದು. ಅವರು ನಮ್ಮೂರಲ್ಲಿ ನಮ್ಮ ಗೌಡರು ಬಿಡೋದಿಲ್ಲ, ನಮ್ಮ ಪಟೇಲರು ಬಿಡೋದಿಲ್ಲ ಮಾತಾಡೋದಕ್ಕೆ, ನಾನು ಸ್ವತಂತ್ರವಾಗಿ ಮಾತಾಡೋದಕ್ಕೆ ಅವ್ರ ಸವಾಸನೆ ಬೇಡ. ಬನ್ನಿ 3H ಪರಿಷ್ಠ ಜಾತಿ ಮತ್ತು ಪಂಗಡದವರಿಗೆ ಒಂದು ವಿಶೇಷ ಗ್ರಾಮ ಸಭೆಯನ್ನು ಮಾಡಿ, ಅಲ್ಲಿ SCPTSB ಒಂದೇ ಅಲ್ಲ ಸರ್, ಆ ಊರಿನ ಎಲ್ಲ ಅಭಿವೃದ್ಧಿ ವಿಷಯಗಳನ್ನ ಮುಕ್ತವಾಗಿ ಮಾತಾಡ್ಲಿಕ್ಕೆ. ಅಲ್ಲಿ ಬರೀ 25% ಹಣದ ಮಾತ್ರ ನೀವು ಚರ್ಚೆ ಮಾಡಬೇಕಾಗಿಲ್ಲ, 25 ಹಣವನ್ನ ಅಲ್ಲಿ ಚರ್ಚೆ ಮಾಡಬೇಕು. ಬಹಳ ಪ್ರಮುಖವಾಗಿ ಊರಿನ ಎಲ್ಲ ವಿಷಯಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳಿ ನಿರ್ಣಯ ಮಾಡುವಂತ ಎಲ್ಲ ಅವಕಾಶ ಮತ್ತು ಅಧಿಕಾರವನ್ನು ಗ್ರಾಮ ಸಭೆ ಕೊಟ್ಟಿದೆ. ಇನ್ನು ಮುಂದಕ್ಕೆ ಹೋಗಿ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಸೊಲ್ಯೂಷನ್ ಫಾರ್ ಆಲ್ ಈವಿಲ್ಸ್ ಆಫ್ ಡೆಮಾಕ್ರಸಿ ಇಸ್ ಮೋರ್ ಡೆಮಾಕ್ರಸಿ ಅಂತ. ಅಂದ್ರೆ ಹೆಚ್ಚು ಜನರ ಹತ್ರ ಹೋಗೋದು ಅಂತ. ನಮ್ಮ ಜಕ್ಕಪ್ಪನವ್ರು ಸರ್ ನಮ್ಮ ಈ ಕೊಡುಗೆ ಕೊಟ್ಟವರು ಈ ನೆಲದ HK ಪಾಟೀಲ್ ಸಾಹೇಬರು. ಪಕ್ಷ ನಾನು ಯಾವ ಪಕ್ಷಕ್ಕೆ ಸೇರೋನಲ್ಲ, ಆದ್ರೆ ಮಾಡಿದ ಒಳ್ಳೆ ಕೆಲಸವನ್ನು ನಾನು ಜ್ಞಾಪಿಸ್ಕೊಳ್ಬೇಕಾಗ್ತದೆ. ಈ ದೊಡ್ಡ ಅಧಿಕಾರವನ್ನ ಜಕ್ಕಪ್ಪನಂತವ್ರನ್ನ ಆ ಸಮಿತಿಗೆ ಸೇರಿಸೋದ್ರ ಮೂಲಕ ಅವರು ಧ್ವನಿಯಾಗಿ ಆ ಕಾನೂನುಗಳನ್ನು ರೂಪಿಸೋಕೆ ಅವಕಾಶ ಮಾಡಿಕೊಟ್ಟವರು ಅಂದಿನ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಚಿವರಾದಂಥ HK ಪಾಟೀಲ್ ಸಾಹೇಬರು ಮತ್ತು ಅವ್ರ ಜೊತೆಲಿದ್ದಂಥ ಆ ಸಮಿತಿಯಲ್ಲಿ ಮತ್ತೊಬ್ಬ ಸದಸ್ಯರಾದಂಥ ಮಾಜಿ ಶಾಸಕರು, ಇವತ್ತಿನ ವಿಕೇಂದ್ರೀಕರಣ ಮತ್ತು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ DR ಪಾಟೀಲ್ ಸಾಹೇಬ್. ನಾವು ಇದನ್ನು ಬಳಸಿದೀವ? ಎಷ್ಟು ಜನ ನಾವು ಹೋರಾಟಗಾರರು ಯಾಕಪ್ಪ ಮಾಡಿಲ್ಲ ಅಂತ ಕೇಳಿಲ್ಲ? ನಾವು ಕೇಳಿದೀವ? ನಾವು ಜಿಂಗಿ ಸಾಹೇಬ್ರು ಯಾರು ತಾಲೂಕಿನವರು ಎಷ್ಟು ಸಭೆ ಮಾಡಿದ್ದೀರಿ ಸಾಹೇಬ್ರೆ, ನಿಮ್ಮ ವ್ಯಾಪ್ತಿಲಿರೋ ಎಷ್ಟು ಪಂಚಾಯತಿ ಪರಿಷ್ಠ ಜಾತಿ ಪಂಗಡದ ಸಭೆ ಆಗಿದೆ ಕೇಳಿದೀವ? ನಾವು ಕೇಳಿಲ್ಲ. ಯಾಕೆಂದ್ರೆ ಇರುವ ನಾವು ಫಲಾನುಭವಿಗಳಾಗಿ ನಮ್ಮ ಮನಸ್ಥಿತಿ ರೂಢಿಯಾಗಿದೆ. ಬರೀ ಫಲ ಕೇಳ್ತೀವಿ, ನಾವು ಯೋಜನೆಗಳನ್ನ ಕೇಳ್ತೀವಿ. ಯೋಜನೆ ರೂಪಿಸೋರು ನಾವು ಸ್ವಾಮಿ. ಗ್ರಾಮ ಸಭೆ ಅಧಿಕಾರ ಏನು ಅಂತ ಹೇಳ್ತೀನಿ. DR ಪಾಟೀಲ್ ಸಾಹೇಬ್ ಇವತ್ತು ನಿಮ್ಮವರೇ DR ಪಾಟೀಲ್ ಸಾಹೇಬ್ ಇವತ್ತು ರಾಜ್ಯದ ಯೋಜನಾ ಸಮಿತಿಯ ವಿಕೇಂದ್ರೀಕರಣ ಅಭಿವೃದ್ಧಿ, ನೀವು ಅವ್ರನ್ನ ಕೇಳಬೇಕು ಸರ್. ನಾನು ನಮ್ಮೂರಿನಲ್ಲಿ ಮಾಡಿದ ಯೋಜನೆ ರಾಜ್ಯದ ಬಜೆಟ್ ಅಲ್ಲಿ ತೀರ್ಮಾನ ಆಗ್ಬೇಕು. ಬಜೆಟ್ ಅಲ್ಲಿ ಕೊಟ್ಟಿದ್ದು ನಾನು ಬಳಸೋದಲ್ಲ. ನೀವು ಕೇಳ್ತಿದ್ದೀರಿ ನಿವೇಶನ, ಪ್ರತಿ SC ST ಗ್ರಾಮ ಸಭಾಗಳನ್ನ ನಾನು ಹೇಳ್ತೀನಿ ಸರ್, ನೀವು ಒಂದೊಳ್ಳೆ ವಿಷಯ ಅಂತಂದ್ರೆ ನಿವೇಶನಗಳು ಮತ್ತು ಮನೆಗಳಿಗೋಸ್ಕರ ರಾಜ್ಯ ಸರ್ಕಾರಕ್ಕೆ ಫ್ರೀಡಂ ಪಾರ್ಕ್ ಅಲ್ಲಿ ಫೈಟ್ ಮಾಡಬೇಡಿ. ಬಾಬಾ ಸಾಹೇಬರು ಅಸ್ತ್ರ ಕೊಟ್ಟಿದ್ದಾರೆ. ಪ್ರತಿ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಗ್ರಾಮ ಸಭೆಗಳನ್ನು ನಡೆಸಿ ಅಲ್ಲಿ ನಿರ್ಣಯ ಮಾಡಿ, ಆ ನಿರ್ಣಯ ಇದು ಈ ರಾಜ್ಯದ ಜನರ ನಿರ್ಣಯದ ಪ್ರಕಾರವಾಗಿ ಯೋಜನೆಗಳನ್ನು ರೂಪಿಸುವುದು ಈ ರಾಜ್ಯದ ಆಡಳಿತವನ್ನು ಹಿಡಿದಿರುವಂತ ಎಲ್ಲ ಹಂತದ ಸರ್ಕಾರಗಳ ಜವಾಬ್ದಾರಿ. ನಿಮ್ಮ ಗ್ರಾಮ ಪಂಚಾಯಿತಿ ಜನರ ನಿರ್ಣಯದ ಮೇಲೆ ಜನ ಹೇಳಿದ ಯೋಜನೆಯನ್ನು ರೂಪಿಸಬೇಕು. ನಿಮ್ಮ ತಾಲೂಕ್ ಪಂಚಾಯಿತಿ ಜನ ಹೇಳಿದ ಯೋಜನೆಗಳನ್ನು ರೂಪಿಸಬೇಕು. ಜಿಲ್ಲಾ ಪಂಚಾಯಿತಿ ಜಿಲ್ಲೆಯ ಜನ ಹೇಳಿದಂತ ಯೋಜನೆಗಳನ್ನು ರೂಪಿಸಬೇಕು. ರಾಜ್ಯ ಸರ್ಕಾರ ಜನ ಹೇಳಿದ ಯೋಜನೆಗಳನ್ನು ರೂಪಿಸಬೇಕು. ಕೇಂದ್ರ ಸರ್ಕಾರ ಜನ ಹೇಳಿದ ಯೋಜನೆಗಳನ್ನು ರೂಪಿಸಬೇಕು. ನಾವು ಭಾಗೀದಾರ ಆಗ್ತಿಲ್ಲ, ನಾವು ಫಲಾನುಭವಿಗಳಾಗಿ ಬಿಟ್ಟಿದ್ದೇವೆ. ಸುಖವಾಗಿದ್ದೇವೆ ನಾವು.
ಯಾರೋ ಕೊಟ್ಟಿದ್ದು ಇಸ್ಕೊತಿದೀವಿ, ನನಗೆ ಬೇಕೋ ಬೇಡ, ಇದು ಬದಲಾಗಬೇಕು. ಆ ಚಳುವಳಿಯನ್ನ ಗುರುಮೂರ್ತಿ ಸರ್ ಇಲ್ಲಿ ಪ್ರಾರಂಭ ಮಾಡಬೇಕು. ನಾವು ಭಾಗಿದಾರರು, ಫಲಾನುಭವಿಗಳಲ್ಲ. ನಾವು ಮಾಡಿದ ನಿರ್ಣಯದ ಪ್ರಕಾರ ನನ್ನ ಪಂಚಾಯಿತಿ, ನನ್ನ ರಾಜ್ಯ ಸರ್ಕಾರ, ನನ್ನ ಜಿಲ್ಲಾ ಸರ್ಕಾರ ಯೋಜನೆಗಳನ್ನು ರೂಪಿಸಬೇಕೆ ಹೊರತು ನೀವು ಯೋಜನೆಗಳನ್ನು ರೂಪಿಸಿ ನಾವು ನಿಮಗೇನೋ ಕೊಡು, ನೀವ್ಯಾರು ನನಗೆ ಕೊಡೋದಕ್ಕೆ? ನಾನು 3 ವರ್ಷ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ. ನಾನು ಕೆಲಸವೇ ನನ್ನ ಅಭಿಪ್ರಾಯಗಳನ್ನ ವೇದಿಕೆಯಲ್ಲಿ ಹೇಳೋದಲ್ಲ. ನೀವೆಲ್ಲ ಬಂದು ಪಂಚಾಯತಿಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ನನಗೆ ಓಟ್ ಹಾಕೋದ್ರ ಮೂಲಕ ನಿಮ್ಮ ಪರವಾಗಿ ಪ್ರತಿನಿಧಿಸುವ ಕೆಲಸವನ್ನು ಕೊಟ್ಟಿದ್ದೀರಿ. ಮೈ ಡ್ಯೂಟಿ ಇಸ್ ಟು ರೆಪ್ರೆಸೆಂಟ್ ಯು. ನೀವೇನು ನನ್ನ ಗ್ರಾಮ ಸಭೆಗಳಲ್ಲಿ ನನಗೆ ಹೇಳ್ತೀರಿ, ಅದನ್ನು ನನ್ನ ವೇದಿಕೆಯಲ್ಲಿ ಪ್ರೆಸೆಂಟ್ ಮಾಡೋದ್ರ ಮೂಲಕ ಅದು ಯೋಜನೆ ಆಗಲಿಕ್ಕೆ ರೂಪಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾದ್ರೆ ಗ್ರಾಮ ಸಭೆಗೆ ನಾನು ನಿರ್ಣಯ ಮಾಡ್ತೀನಿ ಸರ್, ಅದೆಲ್ಲ ಆಗುತ್ತೆ, ಆಗಲೇಬೇಕು. ಸೆಕ್ಷನ್ 3E ಆಫ್ ದಿ ಪಂಚಾಯತ್ ರಾಜ್ ಆಕ್ಟ್, ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಆಕ್ಟ್ ಹಿರಿಯರು ಮಾಡಿದ್ದು, ಮಾನ್ಯರು ಮಾಡಿದ್ದು ಎಷ್ಟು ಚೆನ್ನಾಗಿ ಹೇಳ್ತಂದ್ರೆ ಇದಕ್ಕಿಂತ ಅಧಿಕಾರ ಏನು ಬೇಕು? ಕೇಂದ್ರ, ರಾಜ್ಯ, ಜಿಲ್ಲಾ ವಲಯದ ಎಲ್ಲ ಯೋಜನೆಗಳನ್ನು ರೂಪಿಸುವುದು, ಅನುಷ್ಠಾನ ಮಾಡುವುದು, ಮೇಲುಸ್ತುವಾರಿ ಮಾಡುವುದು, ಮೌಲ್ಯಮಾಪನ ಮಾಡುವುದು ಆ ಗ್ರಾಮ ಸ್ವರಾಜ್ಯದ ಮೂಲ ಘಟಕವಾದ ಗ್ರಾಮ ಸಭೆಯೊಂದಾಗಿರತಕ್ಕದ್ದು. ಮಾಡಬಹುದು ಅಂತಿಲ್ಲ, ಮೇ ಅಂತ ಇಲ್ಲ. ಇಂಗ್ಲಿಷಲ್ಲಿ ನಿಮ್ಮ ಸಂವಿಧಾನದಲ್ಲಿ, ಕಾನೂನಲ್ಲಿ ಮೇ ಅಂಡ್ ಶೆಲ್ ಅಂತ ಬಳಸ್ತಾರೆ. ಮೇ ಅಂದ್ರೆ ಮಾಡಬಹುದು, ಬಿಡಬಹುದು. ಶೆಲ್ ಅಂದ್ರೆ ಮಾಡಲೇಬೇಕು. ಶೆಲ್ ಅಂತ ಬಳಸಿದ್ದಾರೆ ಹಿರಿಯರು. ಈ ನಿರ್ಣಯಕ್ಕೆ ಮೇಲಿನ ಹಂತದ ಎಲ್ಲ ಸರ್ಕಾರಗಳು ಬದ್ಧವಾಗಿರತಕ್ಕದ್ದು. ನೀವು ಮಾಡಿದ ನಿರ್ಣಯವನ್ನು ಯಾರು ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ಆಗ್ತಾ ಇದೆಯಾ? ಯಾಕೆ ಆಗ್ತಾ ಇಲ್ಲ? ನಾವು ಭಾಗಿದಾರರಾಗ್ತಾ ಇಲ್ಲ. ಇನ್ನು ನೀವು ಪಂಚಾಯತ್ ಸಭೆಗೆ ಬರೋಣ. ಒಂದು ಬಾಬಾ ಸಾಹೇಬರು 1933 ಬಾಂಬೆ ಪ್ರಾವಿನ್ಸಿಯಲ್ ಅಸೆಂಬ್ಲಿ ಹೇಳಿದ್ರು, ನಮಗೆ ಪಂಚಾಯತ್ ವ್ಯವಸ್ಥೆಯೊಳಗೆ ಐ ನೀಡ್ ಸ್ಪೆಷಲ್ ರೆಪ್ರೆಸೆಂಟೇಷನ್ ಟು ಫೈಟ್ ಫಾರ್ ಮೈ ರೈಟ್ಸ್. ನನ್ನ ಜನ ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡಲಿಕ್ಕೆ ನನಗೆ ಸ್ಪೆಷಲ್ ರೆಪ್ರೆಸೆಂಟೇಷನ್ ಬೇಕು. ಸಿಕ್ಕಿದೆಯಲ್ಲ ಇವತ್ತು 25%. ಏನ್ ನಿಮ್ ಕೆಲಸ ಆಯ್ಕೆ ಆಗೋದು? ಯು ಶುಡ್ ಫೈಟ್ ಫಾರ್ ದಿ ರೆಪ್ರೆಸೆಂಟೇಟಿವ್. ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು. ಎಷ್ಟು ಜನ ಕೇಳಿದಿರಿ ಸ್ವಾಮಿ 25% ಎಷ್ಟು ಖರ್ಚಾಗಿದೆ ಅಂತ ಲೆಕ್ಕ ಕೇಳಿದ್ದೀರಾ? ಪ್ರತಿ ವರ್ಷ ಅವನು ಆಡಿಟ್ ರಿಪೋರ್ಟ್ ಮಂಡಿಸಬೇಕು. ಆಡಿಟ್ ರಿಪೋರ್ಟ್ ಇವತ್ತು ನೀವು ವಾಪಸ್ ತೆಗೆಸಿ ನೋಡಿ, ನಿಮಗೆ ಕ್ಲೀನ್ ಆಗಿ ರಿಫ್ಲೆಕ್ಟ್ ಆಗುತ್ತೆ 25% ಅನ್ನ ಯಾವುದೇ ಪಂಚಾಯತಿ ಖರ್ಚಾಗಿಲ್ಲ. ನಾನು ಪಂಚಾಯತಿ ವ್ಯವಸ್ಥೆಯಲ್ಲಿ 15 ವರ್ಷ ಕೆಲಸ ಮಾಡಿ ಒಕ್ಕೂಟದ ಅಧ್ಯಕ್ಷನಾಗಿ ಹೇಳ್ತೀನಿ, ಯಾವುದೇ ಪಂಚಾಯತಿಯಲ್ಲಿ 100ಕ್ಕೆ 100 ಭಾಗ 25% ಖರ್ಚಾಗಿಲ್ಲ. ಇನ್ನು ಯಾವ ಮನಸ್ಥಿತಿಲಿದ್ದೇವೆ ಸರ್ ನಾವು? ಯಾಕೆ ಅಧಿಕಾರಿಗಳು ಕೇಳಲಿಲ್ಲ? ಮೊದಲನೇ ಪ್ರಶ್ನೆ. ಎಲ್ಲ ರಿವ್ಯೂ ಆಗುತ್ತಲ್ವಾ? ಸಾಹೇಬ್ರು ರಿವ್ಯೂ ಮಾಡ್ತಾರಲ್ವಾ? ಜಿಲ್ಲಾ ಪಂಚಾಯತ್ ಸಿಇಒ ರಿವ್ಯೂ ಮಾಡ್ತಾರಲ್ವಾ? ಇದ್ಯಾಕೆ ರಿವ್ಯೂ ಆಗೋದಿಲ್ಲ? ಏನಕ್ಕೆ 25% ಖರ್ಚಾಗಿಲ್ಲ ಅಂತ ಯಾಕೆ ಹೇಳಿಲ್ಲ? ಯಾಕೆಂದ್ರೆ ಈ ದೇಶಕ್ಕೆ ಇನ್ನು ಅಧಿಕಾರವನ್ನು ಬಿಟ್ಟುಕೊಡುವ, ಎಲ್ಲರೂ ಸಮಾನರು ಎನ್ನುವ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇಲ್ಲ. ಓನ್ಲಿ ಪೊಲಿಟಿಕಲ್ ಫ್ರೀಡಮ್ ಅಷ್ಟೇ ಸಿಕ್ಕಿರೋದು. ಈ ಕಾನೂನು ಮಾಡದಿದ್ರೆ ಅಧಿಕಾರನೂ ಕೊಡ್ತಿರ್ಲಿಲ್ಲ. ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಸರ್. ಮನಸ್ಥಿತಿ ಇವೆಲ್ಲ ಆಗಬೇಕು ಅಂದ್ರೆ ಕೆಪಾಸಿಟಿ ಬಿಲ್ಡಿಂಗ್ ಆಗ್ಬೇಕು ಸರ್. ನಮ್ಗೆ ಇದ್ರ ಅರಿವು ಬರಬೇಕು. ಎಲ್ಲ ಪ್ರತಿನಿಧಿಗಳಿಗೆ ಇದ್ರ ಅರಿವು ಬರಬೇಕು. ಅದಕ್ಕೆ ಅಬ್ದುಲ್ ನಜೀರ್ ಸಾಬ್ ಪಂಚಾಯತ್ ರಾಜ್ ಸಂಸ್ಥೆ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆ ತರಬೇತಿ ವಿನ್ಯಾಸಗೊಳಿಸುತ್ತೆ. ಅದರಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರು ಸಪರೇಟ್ ಟ್ರೈನಿಂಗ್ ಮಾಡ್ತಾರೆ. ನಿಮ್ಮ ಹಕ್ಕುಗಳೇನು ಅದನ್ನು ಮಾಡ್ಯೂಲ್ನ ತಯಾರು ಮಾಡಬೇಕಾದ್ರೆ ಒಬ್ಬ ಅಧಿಕಾರಿ ಆ ಮಾಡ್ಯೂಲ್ನ ACS ಯಾವತ್ತೂ ಮಾಡ್ಯೂಲ್ನೆಲ್ಲ ಅಪರ ಮುಖ್ಯ ಕಾರ್ಯದರ್ಶಿಗಳು ಮಾಡ್ಯೂಲ್ ನೋಡಲ್ಲ, ಟ್ರೈನಿಂಗ್ ಆಯ್ತಾ ಇಲ್ವಾ ನೋಡ್ತಾರೆ. SC/ST ಮಾಡ್ಯೂಲ್ ಮಾತ್ರ ತರಿಸ್ಕೊತಾರಂತೆ. ಇದು ಬೇಡ್ರಿ ತೆಗೀರಿ, ಈ ಸಬ್ಜೆಕ್ಟ್ ಬೇಡ ಅಂದ್ರೆ ಎಲ್ಲಿದ್ದೀವಿ ನಾವು? ಇದನ್ನ ಯಾರು ಕಾಪಾಡಬೇಕು? ಇದು ಎಲ್ಲಿ ಬದಲಾಗಬೇಕು? ನಮಗೂ ಅರ್ಥ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ಹೋರಾಟವನ್ನ ಮತ್ತು ನಾನು ಸಂಘಟನೆಗಳನ್ನ ಕೇಳ್ತೀನಿ. ಇವತ್ತು ಹೋರಾಟದ ಜೊತೆಗೆ ಅರಿವು ಮೂಡಿಸೋ ಕೆಲಸವನ್ನು ನಾನು ತುಂಬಾ ಕೃಷ್ಣಪ್ಪನವ್ರನ್ನೆಲ್ಲ ಓದ್ಕೊಂಡಿದ್ದೀನಿ. ನನ್ನ ಗೆಳೆಯರ ಜೊತೆ ಅವ್ರ ಜೊತೆ ಒಡನಾಡಿದ್ದೀನಿ. ಬಹುತೇಕ ನಾನು ಅಬ್ಸರ್ವ್ ಮಾಡಿದೆ. ನಾನು ಈ ಸಮುದಾಯದಲ್ಲಿ ಹುಟ್ಟಿದವನಲ್ಲ, ನಾನು ಪ್ರಿವಿಲೇಜ್ ಇದರಲ್ಲಿ ಹುಟ್ಟಿದವನು. ಆದ್ರೆ ಸಮುದಾಯಗಳ ಜೊತೆ ಒಡನಾಡಿದ್ದೀನಿ. ಸುತ್ತ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಯಾರು ನೀವು ಕೃಷ್ಣಪ್ಪನವ್ರ ಜೊತೆ ಹೋರಾಟ ಮಾಡಿದ್ರಿ, ಕೃಷ್ಣಪ್ಪ ಜೊತೆ ಅಧ್ಯಯನ ಶಿಬಿರಗಳಲ್ಲಿ ಭಾಗವಹಿಸಿದ್ರಿ, ಕೃಷ್ಣಪ್ಪನವರಿಂದ ನಿಮಗೆ ಏನು ಸಂಸ್ಕಾರ ದೊರೀತು, ನೀವೆಲ್ಲ ಒಳ್ಳೆ ಸ್ಥಿತಿಗೆ ಬಂದ್ಬಿಟ್ರಿ. ಇವತ್ತಿನ ಹುಡುಗರು ಎಜುಕೇಟ್ ಅಂತಾರೆ ಸರ್. ನಾನು ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಒಳಗಡೆ ಇರೋದ್ರಲ್ಲಿ ಹೇಳ್ತೀನಿ, ನನ್ನ ಊರಿನಲ್ಲಿ ಶಾಲೆ ಎಲ್ಲಾಗಬೇಕು, ನನ್ನ ಪಂಚಾಯತಿ ಒಳಗೆ ಯಾವ ಶಾಲೆ ಮುಚ್ಚಬೇಕು ತೆರಿಬೇಕು ಅನ್ನೋದು ಪಂಚಾಯತ್
ಪಂಚಾಯತಿಗೆ ಇರುವ ಅಧಿಕಾರ. ಇವತ್ತು ಎಲ್ಲ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಯೋಜನೆಯನ್ನ ಇವತ್ತಿನ ಸರ್ಕಾರ ಮಾಡ್ತಿದೆ. ಮ್ಯಾಗ್ನೆಟ್ ಸ್ಕೂಲ್ ಹೆಸರಲ್ಲಿ ಯಾರು ಮಾತಾಡಿದೀವಿ ನಾವು? ನೀವೊಂದು ಡಾಟಾ ತೆಗೆದು ನೋಡಬೇಕು. ನಾನು ಡಾಟಾ ತೆಗೆದು ನೋಡಿದ್ದೀನಿ ಪ್ರಥಮನೋದು. ನಾನೊಂದು ನಮ್ಮೂರಿನ ಸರ್ಕಾರಿ ಶಾಲೆ ಜೊತೆ 27 ವರ್ಷದಿಂದ ಕೆಲಸ ಮಾಡ್ತೀನಿ. ನನ್ನ ಸುತ್ತಮುತ್ತಲಿನ ಬಡವ್ರ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಈ ಭಾಗದಲ್ಲಿ ತಿಳುವಳಿಕೆ ಇರೋ ನನ್ನ ಜವಾಬ್ದಾರಿ ಇದೆ ಅಂತ 45 ಹಳ್ಳಿ ಮಕ್ಕಳು ಬರ್ತಾರೆ ನನ್ನ ಹತ್ರ. ಸರ್ಕಾರಿ ಶಾಲೆಯಲ್ಲಿ ಇವತ್ತು ಓದ್ತಿರೋರು ಪ್ರಥಮ ಅಂತ ಒಂದು ವರದಿ ಇದೆ. ಅವ್ರು ಪ್ರತಿ ವರ್ಷ ಎಜುಕೇಶನ್ ಮೇಲೆ ಇಡೀ ಇಂಡಿಯಾದನ್ನ ವರದಿನ ಮಾಡ್ತಾರೆ, ಸಮೀಕ್ಷೆ ಮಾಡಿ. 80% ಆಫ್ ದಿ ಸ್ಟೂಡೆಂಟ್ಸ್ ಇನ್ ಗೌರ್ಮೆಂಟ್ ಸ್ಕೂಲ್ ಬಿಲಾಂಗ್ಸ್ ಟು SC, ST and OBC. 80%, only 20% belongs to general category. Reverse in a private school, only 20% is SC, ST, 80% in privileged classes. ಈ 80% SC, ST ಮಕ್ಕಳು ಮತ್ತು ಹಿಂದುಳಿದ ಮಕ್ಕಳು ಓದ್ತಿರುವಂತ ಶಾಲೆಯನ್ನ ನನ್ನ ಗ್ರಾಮ ಪಂಚಾಯತಿಗೆ ಅಧಿಕಾರ ಚಲಾಯಿಸಕ್ಕೆ ನೀವು ಬಿಡದಲೆ, ನಾವು ತೀರ್ಮಾನ ಮಾಡಕ್ಕೆ ಬಿಡದಲೆ ಬೆಂಗಳೂರಲ್ಲಿ ಕೂತ್ಕೊಂಡು ಮುಚ್ತಾ ಇದ್ದೀರಿ ಅಂದ್ರೆ ನೀವು ಯಾರಿಗೆ ಅನ್ಯಾಯ ಮಾಡ್ತಿದ್ದೀರಿ? ಒಂದು ಕಡೆ ನಾನು ಚುನಾವಣೆ ಮಾಡಲ್ಲ, ನಾನು ಭಾಗಿದಾರನಾಗಿ ನಿರ್ಣಯ ಮಾಡುವ ಎಲ್ಲ ಅವಕಾಶವನ್ನು ಕಿತ್ಕೊಂಡಿದ್ದೀರಿ. ಪೊಲಿಟಿಕಲ್ ಪವರೇ ಇಲ್ಲ. ಸೋಷಿಯಲ್ ಜಸ್ಟಿಸ್ ಆಮೇಲೆ ಮಾತಾಡೋಣ, ಎಕನಾಮಿಕ್ ಜಸ್ಟಿಸ್ ಆಮೇಲೆ ಮಾತಾಡೋಣ. ನಿರ್ಣಯ ತೆಗೆದುಕೊಳ್ಳುವ ಜಾಗದಲ್ಲಿ ನಾನು ಕುಳಿತುಕೊಳ್ಳೋದನ್ನು ನೋಡ್ಕೊಂಡಿದ್ದೀನಿ ನೀವು ವ್ಯವಸ್ಥಿತವಾಗಿ. ಈಗ ನನ್ನ ನಿರ್ಣಯ, ನೀವು ನಿರ್ಣಯ ತಗೋತಿದ್ದೀರಿ. ಎಲ್ಲ ಶಾಲೆಗಳು ಮುಚ್ಚಿದ್ರೆ ನಮ್ಮ ಹುಡುಗರ ಕಥೆ ಏನು? ವಾಟ್ ಇಸ್ ದಿ ಫೇಟ್ ಆಫ್ ಅವರ್ ಸ್ಟೂಡೆಂಟ್ಸ್? ನಾವು ಇನ್ನೊಬ್ಬ ಅಂಬೇಡ್ಕರ್ ನೋಡೋಕೆ ಸಾಧ್ಯ ಆಗಲ್ಲ ಸರ್. ಒಂದು ಮಧ್ಯದ ತಲೆಮಾರು ನೀವೇನಿದ್ದೀರಿ ಇವತ್ತಿನ ಹುಡುಗರು, ಅದು ಆ ಡೇಟನ ಒಂದು ನೀವು ಹೋರಾಟಗಾರರು ಒಂದು ಸ್ವಲ್ಪ ನೋಡ್ಬೇಕು ಸರ್. ಇವತ್ತು ಹುಡುಗರು ಓದ್ತಾ ಇಲ್ಲ, ಅವ್ರಿಗೆ ಒಳ್ಳೆ ಶಾಲೆಗಳೇ ಇಲ್ಲ ಸರ್. ಯು ಡೋಂಟ್ ಹ್ಯಾವ್ ಗುಡ್ ಸ್ಕೂಲ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗಕ್ಕೆ ಬಂದಿದ್ದೀವಿ. ನಾವಿನ್ನು ಅವತ್ತಿನ ಮಾತಾಡ್ತಾ ಇದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ತಂತ್ರಜ್ಞಾನ ಅಸ್ಪೃಶ್ಯತೆಯನ್ನ ಬಹಳ ವ್ಯವಸ್ಥಿತವಾಗಿ ನಮ್ಮ ಮುಂದೆ ಜಾರಿ ಮಾಡುತ್ತೆ. ನಮ್ಮನ್ನು ಎಲ್ಲ ವ್ಯವಸ್ಥೆಯಿಂದ ದೂರ ಇಟ್ಟಿರ್ತದೆ. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ ಬದುಕೋಬೇಕಾದಂತ ಸಾಮರ್ಥ್ಯವನ್ನ, ಎಜುಕೇಶನಲ್ ಕ್ವಾಲಿಫಿಕೇಶನ್, ತಿಳುವಳಿಕೆಯನ್ನ ನಮ್ಮ ಹುಡುಗರಿಗೆ ನಾವು ಕೊಡ್ತಾ ಇದ್ದೀವ? ಅಕ್ಷರ ತಲುಪ್ದಂಗಾಗುತ್ತಲ್ಲ ಸರ್. ನೀವು ಈ ಟೆಕ್ನಾಲಜಿ ಜೊತೆ ಬದುಕೋದಂಗೆ ನಮ್ಮ ಹುಡುಗರು ಎಲ್ಲಿಗೆ ಹೋಗ್ತಾರೋ? ಯಾರ ಜೊತೆ ಗೊತ್ತಾಡ್ತೀರಿ ನೀವು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನೌಕರಿಗಳನ್ನ ಕಡಿಮೆ ಮಾಡ್ತಾ ಬರ್ತದೆ. ನಾಟ್ ಓನ್ಲಿ ಇನ್ ಪ್ರೈವೇಟ್ ಸೆಕ್ಟರ್, ಇನ್ ಗೌರ್ಮೆಂಟ್ ಸೆಕ್ಟರ್ ಆಲ್ಸೋ. ನಿಮಗೆ ಗ್ರಾಮ ಸಭೆನ ಮಾಡೋದೇ ಬೇಕಾಗೋದಿಲ್ಲ. ಒಂದು ಆಪ್ ರಿಲೀಸ್ ಮಾಡ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೀವು ಕೂತಿದ್ದು ನಿಮ್ಮ ವಾಯ್ಸಲ್ಲಿ ಹೇಳ್ಬಿಟ್ಟು ನಮ್ಮೂರಲ್ಲಿ ರಸ್ತೆ ಹಾಕ್ಬೇಕು, ನಂಗೆ ಇದಾಗಿಲ್ಲ ಅದಾಗಿಲ್ಲ, ನಿಮ್ಮ ಆರೋಪಗಳನ್ನ ರೆಕಾರ್ಡ್ ಮಾಡಿದ್ರೆ ಅದು ಕ್ಲೀನ್ ಆಗಿ ಒಂದು ಶೀಟ್ ಮಾಡಿ ಏನೆಲ್ಲ ಪ್ರಯಾರಿಟೀಸ್ ಎಲ್ಲ ಮಾಡಿ ಕೊಟ್ಬಿಡ್ತದೆ. ನಿಮ್ಮನ್ನು ವ್ಯವಸ್ಥಿತವಾಗಿ ದೂರ. ಆ ಟೆಕ್ನಾಲಜಿ ನಮ್ಮನ್ನ ತುಂಬಾ ಹಳೆಯ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಿದೆ ಅಂತ ನಾನು ಕಂಪ್ಯೂಟರ್ ಇಂಜಿನಿಯರ್ ನನಗೆ ಕಾಡುತ್ತದೆ. ಈ ನಿಟ್ಟಿನಲ್ಲಿ ನಾವು ಎಚ್ಚರಿಕೆ ಹೊಸ ಹೋರಾಟಗಳನ್ನ ಎಲ್ಲೆಲ್ಲಿ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ದುರ್ಬಲ ಆಗೋದ್ರಿಂದ ಇದು ನಮಗೆ ಈ ತರದ್ದೆಲ್ಲ ಸಮಸ್ಯೆಗಳಾಗ್ತವೆ. ಇಲ್ಲಿ ನಾವು ಭಾಗವಹಿಸಬೇಕಲ್ಲ. ಮುಂದೆ ಚುನಾವಣೆ ಬರ್ತಿದೆ. ನಾನು ರಿಕ್ವೆಸ್ಟ್ ಮಾಡ್ತೀನಿ, ಯಾರ್ಯಾರು ಎಜುಕೇಟೆಡ್ಸ್ ಇದ್ದೀರಿ, ಸೋಕಾಲ್ಡ್ ಹೋರಾಟಗಾರಿದ್ದೀರಿ, ನೀವೇನು ಹೋರಾಟ ಮಾಡ್ತಿದ್ದೀರಿ, ದಯವಿಟ್ಟು ಬಾಬಾ ಸಾಹೇಬ್ ಹೇಳ್ತಾರೆ ಸಂವಿಧಾನ ಬರೆದು ಕೊನೆ ಕೊಟ್ಟಿದ್ದೀನ, ಇನ್ಮೇಲೆ ಹೋರಾಟದ ಯುಗ ಮುಗೀತು, ಇನ್ಮೇಲೆ ಸಂವಿಧಾನ ಕೊಟ್ಟಿದ್ದೀನಿ, ಸಂವಿಧಾನ ಬಳಸಿ ನಿಮ್ಮ ಹಕ್ಕುಗಳನ್ನ ಪಡೆದುಕೊಳ್ಳಿ, ನಾಟ್ ಇನ್ ರೋಡ್ಸ್ ಅಂತ. ನಾನು ಅದನ್ನು ಹೇಳ್ತೀನಿ. ನೀವು ಯಾರು ತಿಳುವಳಿಕೆ ಇದ್ದೀರಿ, ನಿರ್ಧಾರ ಮಾಡುವ ಸ್ಥಾನಮಾನಗಳಿಗೆ ನೀವು ಬರಬೇಕು. ನಿಮ್ಮ ಊರಿನಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ನಿಲ್ಬೇಕು, ಜಿಲ್ಲಾ ಪಂಚಾಯತಿ ನಿಲ್ಬೇಕು, ತಾಲೂಕ್ ಪಂಚಾಯತಿ ನಿಲ್ಬೇಕು, ಕಾರ್ಪೊರೇಷನ್ ಮುನ್ಸಿಪಾಲಿಟಿಗಳಿಗೆ ನಿಲ್ಬೇಕು. ನಿಮ್ಮ ಹಕ್ಕುಗಳಿಗೋಸ್ಕರ ಆ ಸ್ಥಾನಮಾನದಿಂದ ಹೋರಾಟ ಮಾಡಿ. ಜಕ್ಕಪ್ಪನವ್ರು ಸಹ ಹೋರಾಟ ಮಾಡ್ತಿದ್ರಲ್ಲ, ಆ ಥರದ್ದು ಧ್ವನಿಗಳು ಸ್ಥಳೀಯ ಸರ್ಕಾರಗಳಲ್ಲಿ ಗಟ್ಟಿಯಾದಾಗ ನಿಮಗೆ ಸಿಗಬೇಕಾದ ನ್ಯಾಯ ಸಹಜವಾಗಿ ಸಿಗುತ್ತೆ. ಅದಕ್ಕೆ ಬೇಕಾದ ಎಲ್ಲ ಪ್ರೊಟೆಕ್ಷನ್ ಅನ್ನ ಪಂಚಾಯತ್ ರಾಜ್ ಕಾಯ್ದೆ ಸಂವಿಧಾನದ ಮೂಲಕ ಕೊಟ್ಟಿದೆ. ನಮ್ಮಲ್ಲಿ ಸಾಮಾಜಿಕ ನ್ಯಾಯ ಸಮಿತಿ ಇದೆ ಸರ್. ಅಧ್ಯಕ್ಷರು SC ಅಥವಾ ST ಅವ್ರು ಆಗ್ಬೇಕು, ಹೆಣ್ಮಗಳು ಆಗ್ಬೇಕು ಅಂತಿದೆ. ಜಂಗಿ ಸಾಹೇಬ್ ಎಷ್ಟು ಪಂಚಾಯತಿಗಳಲ್ಲಿ ಸಾಮಾಜಿಕ ನ್ಯಾಯ ಸಮಿತಿ ಆನ್ ಪೇಪರ್ ಇರ್ಬೋದು. ಅದು ಯಾವಾಗ ಸರ್? ಮೊದಲನೇ ಟರ್ಮಲ್ಲಿ ಬರೀತಾರೆ. ರೊಟೇಷನ್ ಆಗಿ 30 ತಿಂಗಳಿಗೆ ಇನ್ನೊಬ್ರು ಅಧ್ಯಕ್ಷ ಆಗ್ತಾರಲ್ಲ, ಕಮಿಟಿ ರಿವೈವ್ ಆಗಲ್ಲ. ಯಾಕೆ ಆಗ್ತಾ ಇಲ್ಲ ನೋಡಿ? ಹೆಂಗೆ ಈ ದೇಶದಲ್ಲಿ ವ್ಯವಸ್ಥಿತವಾಗಿ ಎಲ್ಲವೂ ಕೊಟ್ಟು ಕಿತ್ಕೊಳೋದು ಅಂತ ನೋಡಿ. ನಮ್ಮ ಕಡೆ ಹೇಳ್ತಾರೆ ಕೊಟ್ಟು ಕಿತ್ಕೊಳೋದು ಅಂತ. ಕೊಟ್ಟಂಗೂ ಇರ್ಬೇಕು, ಕಿತ್ಕೊಂಡಂಗೂ ಇರ್ಬೇಕು. ಸಾಮಾಜಿಕ ನ್ಯಾಯ ಸಮಿತಿ ಹೆಂಗ್ ಕೆಲಸ ಮಾಡಬೇಕು, ಏನೆಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡಬೇಕು, ಅಲ್ಲಿ ಆದ ನಿರ್ಣಯಕ್ಕೆ ಸಾಮಾನ್ಯ ಸಭೆ ಒಳಗಡೆ ವಾಟ್ ಈಸ್ ದಿ ಸ್ಯಾಂಟಿಟಿ ಆಫ್ ದಟ್ ರೆಸೊಲ್ಯೂಷನ್, ಹೌ ಟು ಇಂಪ್ಲಿಮೆಂಟ್ ದಟ್ ರೆಸೊಲ್ಯೂಷನ್. ಇವತ್ತಿನ ತನಕ ಬರ್ದಿಲ್ಲ ಸರ್ ಸ್ಟ್ಯಾಂಡಿಂಗ್ ಕಮಿಟಿಗೆ ರೂಲ್ಸ್. 2016ರಿಂದ ಐ ಆಮ್ ಫೈಟಿಂಗ್ ಫಾರ್ ಇಟ್. ಇವತ್ತು ಹೇಳ್ತಾರೆ ನಮ್ಮ ಟೇಬಲ್ ಮೇಲಿದೆ, ನಾಳೆ ಬಿಡ್ತೀವಿ, ನಾಡಿದ್ದು ಬಿಡ್ತೀವಿ. ಈವನ್ ಟುಡೇ ಇಟ್ಸ್ ಆನ್ ದಿ ಟೇಬಲ್ ಆಫ್ ಕಮಿಷನರ್. ಆ ಅಧ್ಯಕ್ಷಕ್ಕೆ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಸರ್. ಅಲ್ಲಿ ಎಲ್ಲ ವಿಷಯಗಳು ಇವತ್ತೇನು ನೀವು ಗದಗ ತರ್ತೀರಿ, ನಿಮ್ಮ ಊರಿನ ಅಟ್ರಾಸಿಟಿ ಕೇಸಸ್ ಇರ್ಬೋದು, ಇನ್ನೊಂದು ಮತ್ತೊಂದು ಆಗ ಅಸಾಲ್ಟ್ಗಳನ್ನ ನಿಮ್ಮ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷನಾಗಿ
ತೀರ್ಮಾನ ಮಾಡುವ ಎಲ್ಲ ಕಾನೂನುಬದ್ಧ ಅಧಿಕಾರ ಸಮಿತಿಗಿದೆ ಸರ್, ಆಸ್ ಪರ್ ಆಕ್ಟ್ ಅಂಡ್ ಕಾನ್ಸ್ಟಿಟ್ಯೂಷನ್. ಆರ್ ವಿ ಪ್ರಾಕ್ಟೀಸಿಂಗ್ ಇಟ್? ನೀವು ಪ್ರಾಕ್ಟೀಸ್ ಮಾಡಕ್ ಬಿಟ್ಟಿದ್ದೀರ ನಮ್ಮನ್ನ? ನೋಡಿ, ಕಾನೂನು ಬರ್ಬಿಡೋದು, ಅದು ಎನೇಬಲಿಂಗ್ ರೂಲ್ಸ್ ಬರೀದಂಗೆ ಮುಗಿದೋಯ್ತಲ್ಲ ನಿಮ್ಮ ಕತೆ. ಪ್ರಶ್ನೆನೇ ಮಾಡೋಕ್ಕಾಗಲ್ಲ ನೀವು. ಇನ್ನು ಕಾನೂನು ಬರೀತಾ ಇದ್ದೀನಿ 16-20 ವರ್ಷ, 10 years ಸ್ಟಿಲ್ ಸ್ಟ್ಯಾಂಡಿಂಗ್ ಕಮಿಟಿ ರೂಲ್ಸ್ ಈಚೆ ಬರಲಿಲ್ಲ. ನಾವು ಇವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಏನ್ ಮಾಡಬೇಕು ಉತ್ತರ ಹೇಳಕ್ಕೆ ಇವ್ರಿಗೆ ಗೊತ್ತೇ ಆಗಲ್ಲ. ಯಾವ ಮೇಲೆ ಉತ್ತರ ಹೇಳೋದು? ಈ ಸ್ಟ್ಯಾಂಡಿಂಗ್ ಕಮಿಟಿಗಳು ಸ್ಟ್ರೆಂತ್ ಆಗ್ಬೇಕಂದ್ರೆ ಅದನ್ನ ತಿಳುವಳಿಕೆ ಒಳಗೆ ಹೋಗ್ಬೇಕು. ನನ್ನ ರಿಕ್ವೆಸ್ಟ್, ಈಚೆಲ್ ಕೂತು ಅವ್ನು ಸರಿ ಅವ್ನು ಸರಿ ಇಲ್ಲ ಅಂತ ಮಾತಾಡಿದ್ರಾಗಲ್ಲ. ಬಾಬಾ ಸಾಹೇಬ್ರು ಹಂಗೆ ನೇರವಾಗಿ ಇಳಿಬೇಕು ಫೀಲ್ಡ್ಗೆ, ಹಕ್ಕುಗಳಿಗೋಸ್ಕರ ಒದ್ದಾಡಬೇಕು, ಹೋರಾಡಬೇಕು. ಇದೆಲ್ಲ ಆಗಬೇಕಂದ್ರೆ ನಾವು ಎಜುಕೇಟ್ ಆಗಬೇಕು. ನೋಡಿ, ಮೊದಲನೇ ಮಂತ್ರ, ನಾನು ನಮ್ಮೂರಿನ ಶಾಲೆಯನ್ನ ದತ್ತು ತಗೊಂಡಿದ್ರೆ ವೇದಿಕೆ ಮೂಲಕ ಹೇಳ್ತೀನಿ, ನಡೆಸ್ತಾ ಇದ್ರೆ ಅದು ಕಾರಣ ಬಾಬಾ ಸಾಹೇಬ್ರ ಘೋಷಣೆ ಮಂತ್ರ, ಎಜುಕೇಟ್. ಬಾಬಾ ಸಾಹೇಬ್ರನ್ನ ಅವ್ರೊಂದ್ ಕಡೆ ಹೇಳ್ತಾರೆ, ಯಾವ್ದೋ ಒಂದು ಇದಕ್ಕೆ ಕರೆದಾಗ, ನನ್ನನ್ನ ಯಾವ್ದೋ ಒಂದು ಡಿಪ್ರೆಸ್ಡ್ ಕ್ಲಾಸಸ್ ರೆಪ್ರೆಸೆಂಟೇಟಿವ್ ಅಂತ ಕರಿಬೇಡಿ, ಐ ಆಮ್ ಎಜುಕೇಟೆಡ್ ಅಂತ ಕರೀರಿ ನನಗೆ ಅಂತ. ಅವ್ರ ಸ್ವಾಭಿಮಾನ ನೋಡಿ. ಮೀಸಲಾತಿ ಕಾರಣಕ್ಕೆ ನಾನು ಕರಿಬೇಡ್ರಪ್ಪ, ಅವನು ಒಬ್ಬ ಇರಲಿ ಕಮಿಟಿಲಿ ಅಂತ. ಐ ಆಮ್ ಎಜುಕೇಟೆಡ್, ಐ ಹ್ಯಾವ್ ಆಲ್ ದಿ ಕಾಂಪಿಟೆನ್ಸೀಸ್, ಅದ್ರ ಮೂಲಕ ಕರೀರಿ ಅಂತ. ಬಾಬಾ ಸಾಹೇಬರು ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಮಾದರಿ. ನನ್ನ ಪ್ರಕಾರ ಎವರಿ ಸ್ಟೂಡೆಂಟ್ ಶುಡ್ ಹ್ಯಾವ್ ಹಿಸ್ ಫೋಟೋ. ಎವರಿ ಸ್ಟೂಡೆಂಟ್, ಎಲ್ಲ ಹುಡುಗನ ಕೈಲಿ ಬಾಬಾ ಸಾಹೇಬ್ರ ಚರಿತ್ರೆ ಇರಬೇಕು, ಓದಿಸ್ಬೇಕು. ಹೆಂಗೆ ಒಬ್ಬ ಮನುಷ್ಯ ರೂಪಿತ ಆಗಬೇಕು ಅನ್ನೋದಕ್ಕೆ ನನ್ನ ಮೇಲೆ ಬಹಳ ದೊಡ್ಡ ಪ್ರಭಾವ. ನಾನು ಇವತ್ತು ವ್ಯಕ್ತಿಗಳು ಒಂದು ಪುಸ್ತಕ ಬಿಡಲ್ಲ, ಅವ್ರ ಬಗ್ಗೆ ಯಾವುದೇ ಪುಸ್ತಕ ಬರಲಿ ಓದ್ತೀನಿ. ಏನ್ರಿ, ನಾನು ಬೆಳಿಗ್ಗೆನೂ ಒಂದು ವಾಯ್ಸ್ ಕೇಳ್ಕೊಂಡು ಭಾಷಣ ಮಾಡಕ್ ಹೋಗ್ತೀನಿ, ಬಾಬಾ ಸಾಹೇಬ್ ಒಂದು ವಾಯ್ಸ್ ಕೇಳಿಸ್ಕೊಳ್ಳೋಣ ಅಂತ. 1948 ಮೇ 17 ಅಸೆಂಬ್ಲಿ ಮಾತಾಡೋರು ವಾಯ್ಸ್ ಸಿಕ್ಕಿಲ್ಲ. ಏನು ವಾಯ್ಸ್? ಇಂಗ್ಲಿಷ್ ಅನ್ನಿಸ್ಬೇಕು ನಿನಗೆ. ನನ್ನ ಮಗ ಇದೇ ಇಂಗ್ಲಿಷ್ ನಲ್ಲಿ, ಇದೇ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ನಲ್ಲಿ ಮಾತಾಡಬೇಕು ಅಂತ ಎಲ್ಲಿಂದ ತನಕ ನಿಮ್ಗೆ ಅನ್ಸಲ್ಲ, ಅಲ್ಲಿಂದ ತನಕ ಇದು ಬೀದಿ ಹೋರಾಟ ಆಗುತ್ತೆ. ಇವತ್ತು ಅಲ್ಲಿಂದ ತನಕ ಯಾವುದೇ ಹೋರಾಟ ಬಾಬಾ ಸಾಹೇಬ್ರನ್ನ ಸಂವಿಧಾನ ಬರೆಯೋದಕ್ಕೆ ಯಾಕೆ ಕೊಂಡಿಸಿದ್ರು ಸರ್? ಮೀಸಲಾತಿ ಕಾರಣಕ್ಕ. ಅಲ್ಲಿ ಒಬ್ಬ SC ರಿಸರ್ವ್ ಇತ್ತು, ಅಲ್ಲಿ ಕೊಂಡಿಸ್ಬೇಕು. ಬೈ ಮೆರಿಟ್ ಭಾರತದಲ್ಲಿ ಇನ್ನೊಬ್ಬ ಆ ಸಾಮರ್ಥ್ಯ ಇರುವ ಪ್ರಜೆನೇ ಇರಲಿಲ್ಲ. ದೇರ್ ವಾಸ್ ನೋ ಹ್ಯೂಮನ್ ಬೀಯಿಂಗ್ ಇನ್ ಆ ಪೀರಿಯಡ್. ಇವತ್ತು ಇಲ್ಲ, ಮುಂದೆನೂ ಇಲ್ಲ. ನಾನು ಇವತ್ತು ಯಾವಾಗ ಓದ್ತಿದ್ದ ಮನುಷ್ಯ, ಯಾವಾಗ ಓದಕ್ ಸಾಧ್ಯ ಆಗ್ತಿತ್ತು? ಏನು ಓದಿಲ್ಲ ಬಾಬಾ ಸಾಹೇಬರು. ಇದು ನಮ್ಮ ಆದರ್ಶ ಆಗ್ಬೇಕು. ಇದು ಒತ್ತುಕಂದಲ್ಲೇ ಹೋದ್ರೆ ಆಯ್ತು, ಹೋರಾಟ ಮಾಡಿದ್ದೀವಿ, ಕೃಷ್ಣಪ್ಪನವರು ಹಿರಿಯರೆಲ್ಲ ಸೇರಿ ನಮ್ಗೆ ಏನೇನು ಕೊಡ್ಬೇಕೆಲ್ಲ ಕೊಟ್ಟವ್ರೆ. ಅದನ್ನು ನೀವು ಹೇಳಿದ್ರು, ನಾನು ರೊಟ್ಟಿ ತಿಂತಿದ್ದೆ. ಇವತ್ತು ಹಾಸ್ಟೆಲ್ ಏನಿದೆ? ಇವತ್ತೇನಿದೆ ಸರ್ ಹಾಸ್ಟೆಲ್? ಓದ್ತಿದ್ದೀವ? ವಾಟ್ ಈಸ್ ದಿ ಔಟ್ಪುಟ್? ಆಯ್ತಪ್ಪ, ಊಟ ಇರಲಿಲ್ಲ, ಇವತ್ತು ಊಟ ಕೊಟ್ಟಿದ್ದಾರೆ, ಊಟ ಸಿಕ್ತಲ್ಲ, ಹೊಟ್ಟೆ ತುಂಬಿತು. ವಾಟ್ ಈಸ್ ಮೈ ನೆಕ್ಸ್ಟ್ ಡ್ಯೂಟಿ? ನೆಕ್ಸ್ಟ್ ಡ್ಯೂಟಿ ಏನು ಸರ್ ನಂದು? ಅವತ್ತು ಊಟ ಇರಲಿಲ್ಲ, ಅವ್ರು ಎಜುಕೇಟೆಡ್ ಅವರು. ರೊಟ್ಟಿಗೆ ಪದಾರ್ಥ ಈಸ್ ಎಜುಕೇಟೆಡ್, ಅವನಿಗೆ ಹೆಮ್ಮೆ ಆಯ್ತು, ನಾನು ಶ್ರೀಮಂತ ಇದ್ದೇನೆ, ನನ್ನ ಜಮೀನಿದೆ. ಎಷ್ಟು ಜನ ಇಷ್ಟನ ಹೇಳಕ್ ಸಾಧ್ಯ ಆಗಿದೆ ಸರ್? ಇಸ್ ಇಟ್ ನಾಟ್ ದಿ ಅಚೀವ್ಮೆಂಟ್? ಇದು ನಮಗೆ ರೋಲ್ ಮಾಡಲ್ಲ. ಬರೀ ಫಲಾನುಭವಿಗಳ ತನಕ ನಂಗೆ ಅದನ್ನು ಕೊಡಿ, ನಂಗೆ ಇದನ್ನು ಕೊಡಿ, ನಂಗೆ ಅದು ಎಷ್ಟು ದಿನ ಹೇಳ್ತೀರಿ? ಬಿಕಮ್ ಎ ಡಿಸೈಡರ್, ಡಿಸಿಷನ್ ಮೇಕರ್. ಇದಕ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲೆಲ್ಲ ಶಕ್ತಿ ಇದೆ. ನೀವೆಲ್ಲ ಒಳಗಡೆ ಹೋರಾಟಗಾರರೊಳಗೆ ಬಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ರೆ ನಿಮ್ಗೆಲ್ಲ ಬೇಡಿಕೆಗಳು ಈಡೇರ್ತವೆ ಸರ್. ನಾನು 15 ವರ್ಷ ಅದರಲ್ಲಿ ಕೆಲಸ ಮಾಡಿ ಹೇಳಿದ್ದೀನಿ. ಹೆಂಗಿದೆ ಪರಿಸ್ಥಿತಿ ಗೊತ್ತಾ ಸರ್? ನಾನು ಪಂಚಾಯತ್ ಮೀಟಿಂಗ್ ಒಳಗೆ 25% ಖರ್ಚಾಗಿಲ್ಲ, PDO ಸಾಹೇಬ್ರೆ ಅಧ್ಯಕ್ಷ ಯಾಕೆ ಮಾಡೋದಿಲ್ಲ ಅಂತಂದ್ರೆ ಪಕ್ಕದಲ್ಲಿ ಯಾರು ಕೇಳ್ತಾನೆ, ನಿನಗೆ ಯಾಕಣ್ಣ ಇದೇನೋ ಹಿಂಗಲಾಟಿ ಮಾಡ್ತೀಯ, ನೀನು ಸಭೆ ಒಳಗೆ ನಿಂತ್ಕೊಂಡು ನಿನಗೆ ಬಿಡೋಣ, ಅವ್ನು ಮಾತಾಡ್ಕೊತಾನೆ. ನನ್ನ ಜವಾಬ್ದಾರಿ ಅಲ್ವಾ? ನನ್ನ ಜವಾಬ್ದಾರಿ ಅಲ್ವಾ? ಇನ್ನೂ ಈ ಮನಸ್ಥಿತಿ ಇದೆ. ಅದು ಸುಲಭ ಇಲ್ಲ. ಅಂಬೇಡ್ಕರ್ ಸಂವಿಧಾನ ಕೊಟ್ಟುಬಿಟ್ರು, ನಮ್ಗೆ ಅವಕಾಶ ಕೊಟ್ಟರು, ವಿ ಆರ್ ನಾಟ್ ಪಾರ್ಟಿಸಿಪೇಟಿಂಗ್. ಸಮಸ್ಯೆ ಇರೋದು ಅಲ್ಲಿ, ನಾವು ಭಾಗಿದಾರರಾಗ್ತಿಲ್ಲ, ನಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತುತ್ತಿಲ್ಲ. ದಯವಿಟ್ಟು ಸ್ವಾಭಿಮಾನಿಗಳಾಗಿ ಆ ಭಾಷಣ ಕೇಳಿ. ನೀವು ನಿಮ್ಮ ಮೊಬೈಲಲ್ಲಿ ಇವತ್ತೆಲ್ಲ ಸ್ಮಾರ್ಟ್ ಫೋನ್ ಗೊತ್ತಿದ್ರಿ, ದಿನ ಒಳಗೆ ಅನ್ಸುತ್ತೆ ಒಂದು 5 ನಿಮಿಷ ಬಾಬಾ ಸಾಹೇಬ್ರದ್ದು ಭಾಷಣ ಕೇಳ್ರಿ. ಹೌ ಈಸ್ ಆ ಇಂಗ್ಲಿಷ್ ಎಲ್ಲ ಹಕ್ಕುಗಳನ್ನ ದಯಮಾಡಿ ಸ್ಥಳೀಯ ಸರ್ಕಾರಗಳು, ಪಂಚಾಯತ್ ರಾಜ್ ವ್ಯವಸ್ಥೆ, ವಿಕೇಂದ್ರೀಕರಣ ವ್ಯವಸ್ಥೆ ನಿಮ್ಗೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಕೊಟ್ಟಿದೆ. ಸ್ಥಾಯಿ ಸಮಿತಿಗಳ ಆಕ್ಟಿವ್ ಆಗಬೇಕು. ನೀವು ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾಗಿ ಚೆನ್ನಾಗಿ ಕೆಲಸ ಮಾಡಬೇಕು, ಅಧ್ಯಕ್ಷ ಉಪಾಧ್ಯಕ್ಷಗಳಾಗಿ ಕೆಲಸ ಮಾಡಬೇಕು, ಗ್ರಾಮ ಸಭೆಗಳನ್ನ ನಡೆಸಿಸ್ಬೇಕು. ಈಗ ನೆಕ್ಸ್ಟ್ ಕೆಲಸನೇ ಅದು. ಈ ಕೊಡಿ ಎಲ್ಲರಿಗೂ ಅರ್ಜಿ. ಗದಗ ತಾಲೂಕು ಅಧ್ಯಕ್ಷರು ನಾನು ಕೇಳ್ಕೊಂಡು ಜಿಂಗಿ ಸಾಹೇಬ್ರು ಇಲ್ಲೇ ಇದ್ದಾರೆ, ಇಲ್ಲಿಂದ ಪ್ರಾರಂಭ ಆಗಲಿ. ಜಿಂಗಿ ಸಾಹೇಬ್ರು ಬೈಕೋಬಹುದು, ನಾನು ನಿಮ್ಗೆ ಕರೆಸಿದ್ದೆ ಅಲ್ಲ.
ನನಗೆ ಗೊತ್ತು ಸರ್. ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ವೇದಿಕೆ ಮೂಲಕ ಈ ತಾಲೂಕು ಅಧ್ಯಕ್ಷರು ಒಂದು ಲೆಟರ್ ಕೊಡಿ, ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಇಮಿಡಿಯೇಟ್ ಆಗಿ ಪರಿಶಿಷ್ಟ ಜಾತಿ ಪಂಗಡದ ಗ್ರಾಮ ಸಭೆಗಳನ್ನು ನಡೆಸುವ ಕ್ರಮ ಕೈಗೊಳ್ಳಿ ಕೊಡಿ. ಇಲ್ಲಿಂದ ಪ್ರಾರಂಭ ಚಳವಳಿ ಶುರುವಾಗದ್ರೆ ಕಾನೂನುಬದ್ಧ ಹೋರಾಟವನ್ನು ನೀವು ಪ್ರಾರಂಭ ಮಾಡಿ. ಇದು ನಿಜವಾಗಲೂ ಬಾಬಾ ಸಾಹೇಬರು ನಮ್ಗೆ ಎಲ್ಲ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ನಾವು ಫಲಾನುಭವಿಗಳೆಲ್ಲ ನಾವು ಅಳಿಸ್ಬೇಕು, ನಾವು ಭಾಗಿದಾರ. ಈ ಘೋಷಣೆಯೊಂದಿಗೆ ನಾವು ಹೋದ್ರೆ ನಿಜವಾಗ್ಲೂ ನಮಗೆ ಏನು ಅಧಿಕಾರ, ನಮ್ಮ ಪಾಲು ನಮಗೆ ಸಿಗಬೇಕು, ನಮಗೇನು ನ್ಯಾಯ ಸಿಗಬೇಕು, ಅದು ಸಿಗುವಂತ ಎಲ್ಲ ವ್ಯವಸ್ಥೆ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ. ಹಿರಿಯರು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾಟ್ ಓನ್ಲಿ ಪಂಚಾಯತ್ ರಾಜ್, ಕಾರ್ಪೊರೇಷನ್ ಇರ್ಬೋದು, ನಗರ ಸ್ಥಳೀಯ ಸರ್ಕಾರಗಳಿರ್ಬೋದು, 73-74ನೇ ತಿದ್ದುಪಡಿ ಎಲ್ಲರೂ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಪಂಚಾಯತ್ ರಾಜ್ ವ್ಯವಸ್ಥೆ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ನಡೆದ ಒಂದು ರಕ್ತರಹಿತ ಮೌನ ಕ್ರಾಂತಿ. ಇಷ್ಟು ಪಡ್ಕೋಬೇಕಾದ್ರೆ ಸುಮ್ಮನೆ ಇಮ್ಯಾಜಿನ್ ಮಾಡಿ, ನಾವು ಸುಮಾರು 99,000 ಜನ ಜನಪ್ರತಿನಿಧಿಗಳಿದ್ದೇವೆ. ಅದರಲ್ಲಿ 55% ಹೆಣ್ಣು ಮಕ್ಕಳಿದ್ದಾರೆ. ಸಾಧ್ಯ ಆಯ್ತಾ? ಈ ಪಂಚಾಯತ್ ರಾಜ್ ವ್ಯವಸ್ಥೆ ಇದ್ದಿದ್ರೆ ಸಾಧ್ಯ ಆಯ್ತಾ? ಇವತ್ತು ಇನ್ನು ಅಸೆಂಬ್ಲಿ ಒಳಗಡೆ ನಿಮಗೆ ಪಾರ್ಲಿಮೆಂಟ್ ಅಲ್ಲಿ 30 ಜನ ಕಳ್ಸಕ್ಕಾಗ್ತಾ ಇಲ್ಲ. ಇವತ್ತು 55% 155 ಜನ ಹೆಣ್ಮಕ್ಳು ಚೇರ್ಮನ್ ಅದರ, ಉಪಾಧ್ಯಕ್ಷರಿದ್ದಾರೆ, ಸ್ಥಾಯಿ ಸಂಸ್ಥೆ ಅಧ್ಯಕ್ಷಗಳಿದ್ದಾರೆ. ಎಂತ ಕ್ರಾಂತಿ! ಎಲ್ಲ ಪರಿಶಿಷ್ಟ ಜಾತಿ ಪಂಗಡದವರು. ನನ್ನ ಸಣ್ಣ ಉದಾಹರಣೆ ಸರ್, ಚಿಕ್ಕಮಗಳೂರಲ್ಲಿ ಓದ್ತಾರೆ ಜಿಲ್ಲಾ ಪರಿಷತ್ತಲ್ಲಿ ಸರ್, ಕುಮಾರಿ ಚೈತ್ರ ಅಂತ, ಶಿ ವಾಸ್ ಇಂಜಿನಿಯರಿಂಗ್ ಗ್ರಾಜುಯೇಟ್, ಬಿಲಾಂಗ್ಸ್ ಟು ಸುಡುಗಾಡ್ಸಿದ್ದ, 3,500 ಜನಸಂಖ್ಯೆ. ಬಾಬಾ ಸಾಹೇಬರ ಈ ವ್ಯವಸ್ಥೆ ಒಬ್ಬ ಮೈಕ್ರೋ ಮೈನಾರಿಟಿ ಕಮ್ಯುನಿಟಿ, ಒಬ್ಬ SC ಹೆಣ್ಣು ಮಗಳಿಗೆ ಜಿಲ್ಲಾ ಪರಿಷತ್ತಿನ ರಾಜ್ಯ ಸಚಿವ ಸ್ಥಾನಮಾನದ ಅಧ್ಯಕ್ಷತೆಯನ್ನು ಕೊಡಿಸ್ಕೊಟ್ಟಿತ್ತು. ಎಂತ ಹೆಸರು ಮಾಡಿದ ಹೆಣ್ಮಗಳು ಇವತ್ತು ಜ್ಞಾಪಿಸ್ಕೊಂತಾರೆ ಅಂತ ಒಳ್ಳೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅಂತ. ಒಂದು ಕೊನೆ ಕಥೆಯೊಂದಿಗೆ ನಾನು ಮಾತು ಮುಗಿಸ್ತೀನಿ. ನಮಗೆ ಟ್ರೈನಿಂಗ್ ಆಗ್ಬೇಕಂತದ್ದು ಗುರುಮೂರ್ತಿ ಸರಿಗೆ ಗೊತ್ತಿರ್ಬೋದು, ಅದು ಶಿವಮೊಗ್ಗ ಜಿಲ್ಲೆದು, ನಮ್ಗೆ ಯಾವ ಊರು ಗೊತ್ತಿಲ್ಲ. ನಮಗೆ ಗ್ರಾಮ ಪಂಚಾಯತಿ ತರಬೇತಿ ಆಗ್ಬೇಕಂದ್ರೆ ವಿಡಿಯೋ ತೋರಿಸೋದು ಡಾಕ್ಯುಮೆಂಟ್ ಸರ್. ನಿಮ್ಮ ಭಾಗದಲ್ಲಿ ಶಿವಮೊಗ್ಗ ತಾಲೂಕಿನ ಒಂದು ಘಟನೆ ಸರ್. ಶಿವಮ್ಮ ಅಂತ ಒಬ್ಬ SC ಹೆಣ್ಣು ಮಗಳು, ನಮಗೆ ಧೈರ್ಯವಾಗಿ ಹೆಂಗೆ ಕೆಲಸ ಮಾಡಬೇಕು, ಹೆಂಗೆ ಮುನ್ನುಗ್ಗಬೇಕು, ಅದನ್ನು ಬಿಡಬೇಕು. ನಾವು ಕೆಳವರ್ಗನಲ್ಲೂ ಮೇಲ್ವರ್ಗನಲ್ಲ, ಅದು ನನಗೆ ನಮ್ಮ ಲೀಡರ್ಗಳು ನನಗೆ ಅರ್ಥ ಆಗಲ್ಲ ಸರ್ ಇದೊಂದು ಪದ. ದಯಮಾಡಿ ನಿಮ್ಮಲ್ಲಿ ನನಗೆ ನೋವಾಗುತ್ತೆ ಸರ್. ನಿಮಗೆ ನಾವು ಕೆಳವರ್ಗ, ಯಾಕೆ ಕೆಳವರ್ಗ? ಯಾರು ಹೇಳಿದ್ರು ನಾವು ಕೆಳವರ್ಗ ಅಂತ? ಡಿಪ್ರೆಷನ್ ಕ್ಲಾಸ್. ಎಸ್, ನಾವು ಗಮನಕ್ಕೆ ಒಳಗಾಗಿದ್ದೀವಿ, ನಮ್ಮ ಶೋಷಣೆಗೆ ಒಳಗಾಗಿದ್ದೀವಿ. ನಾವು ಕಡೆಗಡೆ ಬಳಸಿ, ನಾವು ಅಂಬೇಡ್ಕರ್ ಸಾಹೇಬ್ ಎಲ್ಲೂ ಬಳಸಿಲ್ಲ ಸರ್. ನಾನು ಇಡೀ ಲಿಟ್ರೇಚರ್ ಹುಡುಕ್ಬಿಟ್ಟೆ, ಅದೊಂದು ಹೊಸ ಪ್ರಾಕ್ಟೀಸ್. ಕೆಳವರ್ಗದವರು, ನಾನೇ ಕೆಳವರ್ಗದವರು. ಐ ಆಮ್ ಈಕ್ವಲ್ ಟು ಯು, ಬಟ್ ಯು ಆರ್ ಡಿಪ್ರೆಸಿಂಗ್ ಮೀ, ಯು ಆರ್ ಅಪ್ರೆಸಿಂಗ್ ಮೀ. ನಾನೇ ಘೋಷಣೆ ಮಾಡ್ಕೊಂಡು ನಾನು ಕೆಳವರ್ಗ ಅಂತ ಅವ್ರು ಮೇಲ್ವರ್ಗ, ಅವನೇ ಮೇಲ್ವರ್ಗ, ನಾನೇ ಕೆಳವರ್ಗ. ಯಾವ ವಿಷಯದಲ್ಲಿ? ಆ ಪದ ಬಳಕೆ ದಯವಿಟ್ಟು ತಿಳಿಸಿ. ಅಲ್ಲಿಂದ ಶುರುವಾಗಬೇಕು. ನಾವೇ ರೂಢಿ ಮಾಡ್ತಿದ್ದೀವಿ, ನಾವು ಕೆಳವರ್ಗದವರು, ಅವ್ರು ಮೇಲ್ವರ್ಗ, ನಾವು ಕೆಳವರ್ಗದವರು. ಐ ಆಮ್ ಈಕ್ವಲ್. ಇವಾಗ ನನಗೆ ತುಳಿತಿದ್ಯಪ್ಪ, ನಾನು ತುಳಿದುಕೊಳಗಾಗಿದ್ದೀನಿ ಅಷ್ಟೇ. ಶಿವಮ್ಮನ ಕತೆ ಸರ್. ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗುತ್ತೆ ಸರ್. ಶಿವಮ್ಮ ಒಬ್ಬ SC ಹೆಣ್ಮಕ್ಳು ಗೆದ್ಬಿಡ್ತಾರೆ ರಿಸರ್ವೇಶನ್ ಅಲ್ಲಿ. ಅಲ್ಲಿ ಶಂಕರಪ್ಪ ಅಂತ ಇನ್ನೊಬ್ರು, ಇಬ್ರು ಲಿಂಗಾಯತರ, ಇಬ್ಬರಿಗೆ 2 ಗುಂಪು ಸಿಂಡಿಕೇಟ್, ಅಧ್ಯಕ್ಷ ಸ್ಥಾನ ಜನರಲ್ ಬಂದ್ಬಿಡುತ್ತೆ. ದೊಡ್ಡ ಜಗಳ ಶುರುವಾಗುತ್ತೆ. ದೊಡ್ಡ ಶಿವಮ್ಮ ಯಾರು ಕೋಟ್ ಹಾಕ್ತಾಳೋ ಆಕೆ ಅವನು ಅಧ್ಯಕ್ಷ ಆಗ್ತಿರ್ತಾರೆ. ಶಂಕರಪ್ಪ ನಾನು ಇವತ್ತು ಏನಂತ ಮಾಡ್ಬಿಡ್ತಾನೆ, ಅವನು ಎದುರುಗಡೆ ಪುನಃ ಇದೆ ಹೆಸರು. ಅವನು ನನ್ಗೆ 1 ಕಣ್ಣು ಹೋದ್ರೂ ಪರವಾಗಿಲ್ಲ, ಅವ್ನು 2 ಕಣ್ಣು ಹೋಗ್ಲಿ ಅಂತ ಶಿವಮ್ಮ ಅಂತ ಅಧ್ಯಕ್ಷ ಮಾಡ್ಬಿಡ್ತಾನೆ ಜನರಲ್ ಸ್ಥಾನಕ್ಕೆ. ಸರ್, ನೀವು ಹೇಳಬೇಕು, ನಾನು ಯಾಕೆ ಈ ವಿಷಯ ನಿಮ್ಗಳಿಗೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಸಿಕ್ಕ ಅಧಿಕಾರವನ್ನ ನಮಗೆ ವಜ್ರಾಯುಧ ಬಂದಾಗ ಅದನ್ನು ಬಳಸ್ತಲೇ ಹೋದ್ರೆ ಅಥವಾ ಬಳಸಿದ್ರೆ ಏನಾಗುತ್ತೆ ಅನ್ನೋದು ಇದು ನೈಜ ಘಟನೆ. ಡಾಕ್ಯುಮೆಂಟ್ ಮಾಡೋರೆ, ನಮಗೆ ಟ್ರೈನಿಂಗ್ ಅಲ್ಲಿ ತೋರಿಸ್ತಾರೆ ಅದನ್ನ. ಅವಳು ಹೆಂಗೆ ಕೆಲಸ ಮಾಡ್ತಾಳೆ ಶಿವಮ್ಮ ಅಂತಂದ್ರೆ, ಮುಂದಿನ ಚುನಾವಣೆಯಲ್ಲಿ ಶಂಕರಪ್ಪ ಮಾಲಿಂಗಪ್ಪ ಇಬ್ಬರು ಒಂದಾಗ್ತಾರೆ. ಜನರಲ್ ಸೀಟಲ್ಲಿ ಶಿವಮ್ಮನ್ ತೋರಿಸ್ತಾರೆ. SC ಸೀಟಲ್ಲ ಸರ್, ಇಡೀ ಊರಿನ ಜನ ಆಕೆ ಮಾಡಿದ ಆಡಳಿತವನ್ನು ನೋಡಿ ಜನರಲ್ ಸೀಟ್ ನಿಲ್ಲಿಸ್ಕೊಂಡ್ಬಿಡ್ತಾರೆ. ಇಬ್ರು ಸಮಾಸ್ಪಡ ಊರ್ಗೊಬ್ರದು, ನೀವ್ ನಿಂತ್ಬಿಡೋದು, ಆಕೆ ಗೆಲ್ಲಿಸ್ತಾರೆ. ಇದೆಲ್ಲಕ್ಕೆ ಅದು ಸಾಧ್ಯ ಇದೆ. ಆದ್ರೆ ನಾವು ನಮ್ಮ ಕೀಳಿನ ಮೇಲೆ ನಾವು ಕೆಳವರ್ಗದಂತ ಕರ್ಕೋಬಾರ್ದು. ನೀವ್ಯಾಕೆ ಕೆಳವರ್ಗದ್ರು, ನಾವ್ಯಾಕೆ ಕೆಳವರ್ಗದ್ರು? ನಾವು ಅಂಬೇಡ್ಕರ್ ವಂಶಸ್ಥರು. ಅಂಬೇಡ್ಕರ್ ಅಂತ ಒಬ್ಬ ಬುದ್ಧಿವಂತನ ಇವತ್ತು ಅವ್ರು ಯಾರು ಕೊಡಕ್ಕಾಗಿಲ್ಲ. ಏನ್ ಮೇಲ್ವರ್ಗ ಅಂತ ಕರೀತಾರಲ್ಲ, ಒಬ್ಬ ನುಡ್ಸಕ್ಕಾಗಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ರಿಸರ್ವೇಶನ್ ಕಮಿಟಿ, ಸಬ್ ಕಮಿಟಿ, ಸರ್ದಾರ್ ವಲ್ಲಭ ಪಟೇಲ್ ಇವತ್ತು ವಿಡಿಯೋ ಇದೆ ನೋಡಿ. ನೀವು ಸಂವಿಧಾನ ಅಂತ ಹೇಳಿ ನೀವು ಯೂಟ್ಯೂಬ್ ಹೋಗಿ ಮಾಡಿ, ಅವ್ನು ಚಾಂಪಿಯನ್ಗಳು ಒಂದು ಸಂವಿಧಾನ ರಚನೆ ಮೇಲೆ ಒಂದು 12 ವಿಡಿಯೋ ಮಾಡೋರೆ, ರೀಕ್ರಿಯೇಟ್ ಮಾಡೋರೆ. ಅದ್ರಲ್ಲೊಂದು ಎಪಿಸೋಡ್ ಇದೆ, ನೀವು ಅದನ್ನೆಲ್ಲ ನೋಡ್ಬೇಕು, ಎಜುಕೇಟ್ ಆಗ್ಬೇಕು. ವಲ್ಲಭಾಯ್ ಪಟೇಲ್ ರಿಸರ್ವೇಶನ್ ಕಮಿಟಿ ಚೇರ್ಮನ್ ಇರ್ತಾರೆ ಸರ್. ವಲ್ಲಭಾಯ್ ಪಟೇಲ್ ಇವರು ಆಂಟಿ ರಿಸರ್ವೇಶನ್ ಅವ್ರು ಒಂದ್ ಸ್ವಲ್ಪ ವಿರೋಧ ಇರ್ತದೆ.
ಅದು ಒಬ್ಬ ಅಂಬೇಡ್ಕರ್ ಕಮಿಟಿ ಇರ್ತಾರೆ, ಎಷ್ಟು ಹೋಗ್ಬಿಡ್ತಾರೆ, ಅಲ್ಲಿ ರಿಸೈನ್. ಸರ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಮನೆ ಹತ್ರ ಹೋಗ್ತಾರೆ, ಏನಂತ ಹೇಳ್ತಾರೆ ಆ ವಿಡಿಯೋ ನೋಡಿ, ಅದು ಲಿಟ್ರೇಚರ್ ಇದೆ, ವಿಡಿಯೋದಲ್ಲಿ ಕ್ಲಿಯರ್ ಆಗಿದೆ. ಅಪ್ಪ, ನಾನು ಈಗಲೂ ಸ್ವಲ್ಪ ಮೀಸಲಾತಿ ವಿರೋಧಿ, ಆದ್ರೆ ಈ ದೇಶದಲ್ಲಿ ನಿನ್ನ ಬಿಟ್ಟರೆ ಸಂವಿಧಾನ ಬರೆಯೋ ಶಕ್ತಿ ಯಾರಿಗೂ ಇಲ್ಲ, ಬರಪ್ಪ ಸರೆಂಡರ್ ಆಗಿದ್ದೀನಿ ಬಂದು ಚೇರ್ಮನ್. ಹಂಗ ಆಗ್ಬೇಕ ನಾವು. ದಟ್ ಈಸ್ ದಿ ಮಾಡಲ್. ಅಂಬೇಡ್ಕರ್ಗಿಂತ ನಮಗೆ ಮಾಡಲ್ ಯಾರು ಇಲ್ಲ. ದಯಮಾಡಿ ಎಲ್ಲರಿಗೂ ಈ ಪಂಚಾಯತ್ ರಾಜ್ ವ್ಯವಸ್ಥೆ, ಸ್ಥಳೀಯ ಸರ್ಕಾರ ವ್ಯವಸ್ಥೆ ಎಲ್ಲರಿಗೂ ಸಮಾನವಾದ ಅಧಿಕಾರವನ್ನು ಕೊಡುವ ಕೆಲಸವನ್ನು ಮಾಡಿದೆ. ಇಲ್ಲಿರೋದೆಲ್ಲ ಕಾನೂನುಗಳನ್ನು ಬರೆದಿಟ್ಟಿದ್ದಾರೆ. ದಯಮಾಡಿ ಇದರಲ್ಲಿ ಭಾಗಿದಾರ ಫಲಾನುಭವಿಗಳಾಗಿ ಯಾರು ಬೇಡಬೇಡಿ. ಡೋಂಟ್ ಬೆಗ್, ಭಿಕ್ಷೆ ಬೇಡಬೇಡಿ. ಯಾರು ಭಿಕ್ಷೆ ಅಲ್ಲ, ನಮ್ಮ ಪಾಲದು. ಭಾಗಿದಾರರಾಗಿ ತೀರ್ಮಾನ ಮಾಡಿ, ನಿಮ್ಮ ತೀರ್ಮಾನಗಳನ್ನು ಅನುಷ್ಠಾನ ಮಾಡುವ ಒತ್ತಡವನ್ನು ಗ್ರಾಮ ಸಭೆಗಳ ಮೂಲಕ ನೀವು ಕ್ರಿಯೇಟ್ ಮಾಡಿದ್ರೆ ಯಾವುದೇ ರಾಜ್ಯ ಸರ್ಕಾರ, ಯಾವುದೇ ಸ್ಥಳೀಯ ಸರ್ಕಾರ ನೀವು ಮಾಡಿದ ತೀರ್ಮಾನವನ್ನೇ ಕಾನೂನು ಪ್ರಕಾರ ಅನುಷ್ಠಾನ ಮಾಡಬೇಕಾಗ್ತದೆ. ಆ ಒಂದು ವಾತಾವರಣವನ್ನು ಇವತ್ತಿನ ಈ ಸಭೆ ಜಕ್ಕಪ್ಪನವ್ರ ಸರ್, ಗುರುಮೂರ್ತಿ ಸರ್ ನೇತೃತ್ವದಲ್ಲಿ ಸೃಷ್ಟಿ ಮಾಡಲಿ. ಆ ಥರದೊಂದು ಆಂದೋಲನ ಒಂದು 5-10 ವರ್ಷ ನಾವು ನಡೆಸಿದ್ರೆ, ಇವತ್ತೇನು ಕೃಷ್ಣಪ್ಪರವರ ಆಂದೋಲನದಿಂದ ರೊಟ್ಟಿಯಿಂದ ಚಿಕನ್ನಿಗೆ ಬಂದ್ವಿ ನಾವು, ನೆಕ್ಸ್ಟ್ ನಾವು ಅಧಿಕಾರ ಕೈಗೆ ಬರ್ತದೆ. ನಾನು ಹೇಳಿದ ರೂಪ ಯೋಜನೆ ರೂಪ ಆಗ್ತದೆ. ನಾವು ಕೂತ್ಕೊಂಡು ಸೈಟ್ ಕೊಡು, ಮನೆ ಕೊಡು ಇಲ್ಲ, ನಾನು ತೀರ್ಮಾನ ಮಾಡಿದ್ದೀನಿ, ಇದು ಅನುಷ್ಠಾನ ಆಗ್ಬೇಕು. ನಾವೇ ಅನುಷ್ಠಾನ ಮಾಡೋದು, ತೀರ್ಮಾನ ಮಾಡೋದಲ್ಲ. ಆ ಒಂದು ವ್ಯವಸ್ಥೆಗೆ ನಾವು ಹೋಗೋಣ. ಆ ದಿಕ್ಕಿನ ಒಂದು ಪ್ರಯಾಣಕ್ಕೆ ಇವತ್ತಿನ ಈ ಕಾರ್ಯಕ್ರಮ ನಾಂದಿ ಆಗಲಿ. ಒಂದು ಹೊಸ ಹುಟ್ಟನ್ನ, ಹೊಸ ಚಳುವಳಿಯನ್ನ, ಒಂದು ಜನಾಂದೋಲನವನ್ನ, ಜನಾಧಿಕಾರದೆಡೆಗೆ ನಡೆಯಲಿ ಅಂತ ಹೇಳಿ ಅವಕಾಶ ಕೊಟ್ಟಂತ ಜಿಗ್ನಿ ಸರ್, ಫಸ್ಟ್ ನಾನು ಕರೆದಿದ್ದು ಹೊಸಮನಿ ಸರ್ ಅವ್ರಿಗೆ ನನಗೆ ತುಂಬಾ ಖುಷಿ ಆದಂತ ಒಂದು ದಿನ ನನ್ನ ಜೀವನದಲ್ಲಿ. ಜಕ್ಕಪ್ಪನವ್ರ ಸರ್ ಜೊತೆ ಅವ್ರ ಮಾತುಗಳನ್ನ ಕೇಳೋದೆ, ಅವ್ರ ಅಂಬೇಡ್ಕರ್ ಬಗ್ಗೆ ನಾನು ತುಂಬ ಆಸೆ ಇದೆ, ತುಮಕೂರು ಒಂದು ದೊಡ್ಡ ಭಾಷಣ ಮಾಡಿಸ್ಬೇಕು ಅವ್ರ ಕೈಲಿ ಅಂತ. ಏನ್ ಸರ್ ಅವ್ರು ಮಾತಾಡೋದು, ಅಂಬೇಡ್ಕರ್ ಮಾತಾಡೋದಷ್ಟೇ ಸ್ವಾಭಿಮಾನ. ನನಗೆ ಬಹಳ ಖುಷಿ ಆಗಿದ್ದು ಸರ್. ನಾನು ಶ್ರೀಮಂತ, ನಾನು ಬೇಕಾದಷ್ಟು ದುಡ್ಡು ಮಾಡಿದ್ದೀನಿ, ಹೇಳುವ ಸ್ವಾಭಿಮಾನವನ್ನ ಈ ತರ ಪ್ರತಿಯೊಬ್ಬ ಮನೆಯಲ್ಲಿ ಈ ತರದೊಬ್ಬರು ಹುಟ್ಟಾಕಕ್ಕೆ ಈ ಸಂವಿಧಾನ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ನಾವು ಬಳಸ್ತಾ ಇಲ್ಲ ಅನ್ನೋದು ನನಗೆ ಹೊರಗೆ ನಿಂತು ನೋಡೋದಾಗಿ ನನ್ನ ಅನಿಸಿಕೆ. ಈ ತರ ನನ್ನಂತ ಮನಸ್ಸುಗಳು ತುಂಬಾ ಇದಾವೆ, ಯಾರು ವಿರೋಧಿಗಳಿಲ್ಲ. ಇವತ್ತು ತುಂಬಾ ಅರ್ಥ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ ಸೊತ್ತಲ್ಲ, ನಮ್ಮೆಲ್ಲರ ಸೊತ್ತು, ಎಲ್ಲರ ಸೊತ್ತು. ಇವತ್ತು ಅಂಬೇಡ್ಕರ್ ಈಗ ಆಯ್ತು. ಮೊನ್ನೆ ನೀಟ್ ಎಜುಕೇಶನ್, ನೀಟು ಎಂಥದ್ದು ನಿಸ್ಪೃಶ್ಯತೆ ಮತ್ತೊಂದು ರೂಪ. ನನ್ನ ಪ್ರಕಾರ ನೀಟ್ ಎಕ್ಸಾಮ್ ಅನ್ಟಚಬಿಲಿಟಿ ಇನ್ನೊಂದು ರೂಪ, ಅದು ಮಾಡರ್ನೈಸ್ಡ್. ನಮ್ಮೂರಲ್ಲಿ ಸ್ಕೂಲೇ ಇಲ್ಲ, ನಮ್ಮೂರಲ್ಲಿ ನಾನು ಓದಕ್ಕೆ ಸ್ಕೂಲ್ ಇಲ್ಲ, ಹೋದ್ರೆ ಕೂತ್ಕೊಳ್ಳಕ್ಕೆ ಬೆಂಚ್ ಇಲ್ಲ. ನಾನು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಓದಿದ್ರೆ, PUC ಓದಿದ್ರೆ ಮಕ್ಕಳ ಜೊತೆ ನನ್ನ ಮಗು ನೀಟ್ ಎಕ್ಸಾಮ್ ಬರೀಬೇಕು. ಹೆಂಗ್ ಸಾಧ್ಯ ಸರ್? ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಎಕ್ಸಾಮ್ ಬರ್ ಸೀಟ್ ತಗೋಬೇಕು, ಸಾಧ್ಯನಾ? ನನಗೆ ಸ್ಕೂಲೇ ಇಲ್ಲ, ನನ್ನ ಮಗು ಸ್ಕೂಲ್ ಹೋಗಕ್ಕಾಗಲ್ಲ. ನನ್ನ ಮಗಳು ಡೆಲ್ಲಿ ಪಬ್ಲಿಕ್ ಸ್ಕೂಲ್ 12 ಲಕ್ಷ ವರ್ಷಕ್ಕೆ ಕೊಟ್ಟರು ಮಗಳು ಒಂದೇ ರೇಸ್ ಓಡೋದು, ಹೆಂಗ್ ಸಾಧ್ಯ? ಬಹಳ ವ್ಯವಸ್ಥಿತವಾಗಿ ನಮ್ಮನ್ನ ಏರ್ ಎಜುಕೇಶನ್ ದೂರ ಇಡುವಂತ ವಿರುದ್ಧನೂ ಹೋರಾಟ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಎಚ್ಚರಿಕೆಯನ್ನ, ನೀಟ್ ಎಕ್ಸಾಮ್ ಆದ್ಮೇಲೆ ಆಂಟಿ ರಿಸರ್ವೇಶನ್ ಮೂವ್ಮೆಂಟ್ ನ ಸೋಷಿಯಲ್ ಮೀಡಿಯಾದಲ್ಲಿ ಶುರು ಮಾಡಿದ್ದಾರೆ. ಬಹಳ ದೊಡ್ಡ ಎಚ್ಚರಿಕೆಯ ವಿಷಯ. ಈ ಎಚ್ಚರಿಕೆ ನಡೆಗಳನ್ನ ಹಿರಿಯರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ತೋರಿಸ್ಬೇಕು. ಯಾಕಂದ್ರೆ ಇವತ್ತು ಭಾರತದಲ್ಲಿ ಯಾವುದೇ ಜಾತಿ ಮೀಸಲಾತಿಯಿಂದ ಹೊರಗಿಲ್ಲ, ಇನ್ಕ್ಲೂಡಿಂಗ್ ಬ್ರಾಹ್ಮಿನ್ಸ್. ಎಲ್ಲ ಜಾತಿಗೂ ಅಂಬೇಡ್ಕರ್ನ ಮೀಸಲಾತಿಯ ಫಲಾನುಭವಿಗಳಿದ್ದೇವೆ. ಈ ಮೀಸಲಾತಿ ಕಾನ್ಸೆಪ್ಟ್ನೇ ಅಳಿಸ್ಬಿಟ್ರೆ ಈ ದೇಶ ತುಂಬಾ ಶಿಲಾಗಿ ವಾಪಸ್ ಹೋಗುತ್ತೆ. ಆ ದಿನಗಳು ಹೋಗಬಾರ್ದು ಅಂತ ಹೇಳಿ ಮತ್ತೊಮ್ಮೆ ಅವಕಾಶಕ್ಕಾಗಿ ಎಲ್ಲ ಹಿರಿಯರಿಗೆ ಒಂದ್ಸಿ ನಾನು ಮಾತುಕೊಂಡು ಮುಗಿಸ್ತೇನೆ. ಉಪನ್ಯಾಸಕರಿರತಕ್ಕಂತಹ ಸನ್ಮಾನ್ಯ ಶ್ರೀ ಕಾಡಸಿಟ್ಟಿ ಹೇಳಿ ಸತೀಶ್ ಅವರು, ಅಧ್ಯಕ್ಷರು ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ಬೆಂಗಳೂರು ಅವರಿಗೆ ಧನ್ಯವಾದಗಳು. ಇದೀಗ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರು ಮಾರ್ಗದರ್ಶಕರಾಗಿದ್ದ ಸನ್ಮಾನ್ಯ ಶ್ರೀ